Hello dear, welcome to Sahitya Abhyasa Academy. I am Anjum. Today we are going to study feminism. Feminism means Strivada. Whatever the rights, opportunities, power got to the male, they should equally come to the female. That is what feminism. ಓಕೆ ಬಾಯ್ಸ್ಗೆ ಮೇಲ್ಗೆ ಕಂಡುಬಂದಿರುವಂಥ ಎಲ್ಲ ಪ್ರಕಾರದ ಏನಂತ ಸ್ವಾತಂತ್ರ್ಯ ಸಮಾನತೆ ಅನ್ನೋದು ಎಲ್ಲ ಪ್ರಕಾರದ ಅವ್ರಿಗೆ ಕೊಡಲಾಗಿದೆಯಲ್ಲ ಅದು ಕೂಡ ನಮಗೂ ಕೂಡ ಈಕ್ವಲಿಯಾಗಿ ಬೇಕು. ಇದು ನಮ್ಮದು ಸ್ತ್ರೀಯರ ವಾದ, ಸ್ತ್ರೀವಾದ. ಸೊ ಡೆಫಿನಿಷನ್, ಫೆಮಿನಿಸಮ್ ಈಸ್ ಎ ಸೋಷಿಯಲ್, political and intellectual movement. See, observation ಮಾಡ್ರಿ, social means here women also have suffered lot in this sector also. ಸೊಸೈಟಿ ಅವ್ರಿಗೆ ಏನು ಮಾಡಿದೆ, ಮನೆಯಲ್ಲೇ ಇರಬೇಕು, ಈ ಥರನೇ ಇರಬೇಕು ಅಂದರೆ ಪ್ರತಿಯೊಂದು ವಿಷಯಗಳಿಗೆ ಏನು ಮಾಡಿದ್ದಾನೆ, ರಿಸ್ಟ್ರಿಕ್ಷನ್ಸ್ ಅನ್ನೋದು ವಿಮೆನ್ಸ್ಗೆ ಹಾಕಲಾಗಿದೆ. ಫಾರ್ ಎಕ್ಸಾಂಪಲ್, ವಿಡೋ ಇದ್ದಾಳೆ, ಹೊರಗಡೆ ಬರೋ ಹಾಗಿಲ್ಲ, ಯಾವುದೇ ಕಾರ್ಯಕ್ರಮಗಳಲ್ಲಿ ಕೈಗೊಳ್ಳೋ ಹಾಗಿಲ್ಲ. ಇದು ಸೊಸೈಟಿಯಲ್ಲೇ ಇರೋದು. ಇನ್ನು ಹೇಳಬೇಕಾದ್ರೆ ಗಂಡ ಹೇಳಿದಾಗ ಹಾಗೆ ಕೇಳಬೇಕು. ಅಫ್ಕೋರ್ಸ್ ಸಮ್ಟೈಮ್ಸ್ ಎಸ್ ಡೆಫಿನೆಟ್ಲಿ ವಿ ಶುಡ್ ಲಿಸನ್ ಹಸ್ಬೆಂಡ್ಸ್ ವರ್ಡ್, ದಟ್ ಈಸ್ ಸೆಕೆಂಡರಿ. ಬಟ್ ಇಫ್ ಹಿ ಈಸ್ ರಾಂಗ್, ಫಾರ್ ಎಕ್ಸಾಂಪಲ್ ಅಬಾರ್ಷನ್ ಮಾಡುವಂಥ ಈ ಥರ ಮೂಮೆಂಟ್ ಬಂದಿದೆ ಅಂತ ಹೇಳಿದ್ರೆ, ಇಫ್ ಶಿ ವಾಂಟ್ಸ್ ಟು ಕೀಪ್ ಹರ್ ಚೈಲ್ಡ್, ಅದು ಅವಳಿಗೆ ಮಗು ಬೇಕಂದ್ರೂ ಕೂಡ ಆ ಮೂಮೆಂಟಲ್ಲಿ ಇಲ್ಲ, ಇಟ್ ಶುಡ್ ಬಿ ಅಬಾರ್ಟೆಡ್ ಅನ್ನೋದೇನು ಬಾಯ್ಸಿನ ವರ್ಡ್ಸ್ಗಳು ಬರ್ತಾವಲ್ಲ ಅಂತ ಅಲ್ಲ. ವರ್ಡ್ಸ್ಗಳಿಗೆ ಏನು ಹಾಕೋದ್ರು, ಕಡಿವಾಣ ಹಾಕೋದು. ಮೀನ್ಸ್ ನೋ, ಇಟ್ಸ್ ನಾಟ್ ಹೀಸ್ ರೈಟ್, ಇಟ್ ಈಸ್ ಅವರ್ ರೈಟ್. ಓಕೆನಾ? ಆ್ಯಂಡ್ ಪೊಲಿಟಿಕಲ್ ವಿಷಯದ ಬಗ್ಗೆ ಹೇಳಬೇಕಾದ್ರೆ, ವಿ ವೋಂಟ್ ಗೆಟ್ ಎನಿ ಕೈಂಡ್ ಆಫ್ ಚಾನ್ಸ್ ಟು ಪಾರ್ಟಿಸಿಪೇಟ್ ಇನ್ ಬಿಕಮ್ ಎ ಪೊಲಿಟಿಷಿಯನ್. ಎಸ್, ಅಲ್ಲಿ ಕೂಡ ನಮ್ಗೆ ಯಾವುದೇ ಥರದ ಒಂದು ಪಾರ್ಟಿಸಿಪೇಷನ್ ಅನ್ನೋದು ಸಿಗೋದಿಲ್ಲ, ರೈಟ್ಸ್ ಅನ್ನೋದು ಸಿಗೋದಿಲ್ಲ. ವೆನ್ ದ ಮ್ಯಾಟರ್ ಕಮ್ಸ್ ಅಬೌಟ್ ಅವರ್ ಸೆಲ್ಫ್ಸ್ ಟು ಟೇಕಿಂಗ್ ದ ಡಿಸಿಷನ್ ಮೇಕಿಂಗ್ ಅನ್ನೋ ವಿಷಯ ನಮ್ಮ ಲೈಫ್ ಮೇಲೆ ಬಂದಿದೆ ಅಂದರೆ, ದ ಮೇಲ್ ಸೊಸೈಟಿ ಟೇಕ್ಸ್ ದಿಸ್ ವರ್ಕ್ ಆಲ್ಸೋ. ಯಾವ ಥರ ಇವಾಗ ಅದೇ ಪೊಲಿಟಿಕಲ್ ಅಂದರೆ ಮೇಕಿಂಗ್ ಡಿಸಿಷನ್ ಮೂಮೆಂಟ್ ಬಂದಿದೆ ಅಂದರೆ ಅದು ಕೂಡ ನಾವೇನು ಮಾಡ್ಬೇಕ್ರಿ, ಮೇಲ್ ಕಡೆಯಿಂದ ಪರ್ಮಿಷನ್ ತೊಗೊಂಡು ಆ ವಿಷಯನ ಎಕ್ಸ್ಪೆಕ್ಟ್ ಮಾಡಬೇಕಾಗ್ತದೆ. ನೋ, ಇಟ್ ಈಸ್ ನಾಟ್ ಲೈಕ್ ದಟ್. ಇಟ್ಸ್ ಅವರ್ ಲೈಫ್, ಇಟ್ಸ್ ಅವರ್ ಡಿಸಿಷನ್. ಎಸ್ ಅನ್ನೋ ಒಂದು ಕೂಗು ಏನು ಕಂಡು ಬರ್ತಾ ಇದೆ, ಅದು ಸ್ತ್ರೀವಾದ. ಸೊ ಇಂಟಲೆಕ್ಚುವಲ್ ಮೂಮೆಂಟ್, ಸೊ ಇಟ್ ಈಸ್ ಕೈಂಡ್ ಆಫ್ ಎ ಅವೇರ್ನೆಸ್. ಏನ್ರಿ, ಒಂದು ಪ್ರಕಾರದ ಅವೇರ್ನೆಸ್ ಟು ದ ಹೋಲ್ ವರ್ಲ್ಡ್ ಕಾಲ್ಡ್ ವುಮೆನ್ ಸೊಸೈಟಿ. ಒಂದು ಪ್ರಕಾರದ ಇಂಟಲೆಕ್ಚುವಲ್ ಮೂಮೆಂಟ್ ಏನು, ಅಂದರೆ ಶತಮಾನಗಳಿಂದ ವುಮೆನ್ಸ್ಗೆ ಅತಿಯಾದ ದಬ್ಬಾಳಿಕೆ, ದೌರ್ಜನ್ಯ, ಅವಳನ್ನು ಕಂಟ್ರೋಲ್ ಮಾಡೋದಾಯಿತು, ಅವಳ ಒಂದು ಸ್ವಾತಂತ್ರ್ಯ ಸಮಾನತೆಯನ್ನು ಸ್ನ್ಯಾಚಿಂಗ್ ಮಾಡೋದಾಯ್ತು, ಇದನ್ನೇ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದನ್ನು ಒಂದು ಮೂಮೆಂಟ್ ಅಂದರೆ ಒಂದು ಅವೇರ್ನೆಸ್ ಇಡೀ ಸೊಸೈಟಿಗೆ ರೀಪ್ರೆಸೆಂಟ್ ಮಾಡಿರುವಂಥದ್ದು ಬಹಳಷ್ಟು ಸ್ಕಾಲರ್ಸ್ಗಳು ಕಂಡು ಬರ್ತಾ ಇದ್ದಾರೆ. ಅವರ ಸ್ಕಾಲರ್ಸಿನ ಒಂದು ಆಲೋಚನೆ ಅದು ಏನಾಗಿದ್ರೆ ಒಂದು ಇಂಟಲೆಕ್ಚುವಲ್ ಮೂಮೆಂಟ್ ಆಗಿ ಹೊರಹೊಮ್ಮಿದೆ. ಸೊ ದಟ್ ಅಡ್ವೊಕೇಟ್ಸ್ ಫಾರ್ ದ ಇಕ್ವಾಲಿಟಿ ಆಫ್ ದ ಸೆಕ್ಸಸ್, ಪರ್ಟಿಕ್ಯುಲರ್ಲಿ ಫೋಕಸಿಂಗ್ ಆನ್ ದ ಎಲಿಮಿನೇಟಿಂಗ್ genders. See, eliminating means here completely removing the gender-based discrimination. Yes, by birth ಯಾರು ಡಿಸೈಡ್ ಮಾಡೋದಿಲ್ಲ ಏನು, ಅದು ಸ್ವಾತಂತ್ರ್ಯ ಸಮಾನತೆ ರೈಟ್ಸ್ಗಳನ್ನು ಹಂಚಬೇಕಾದ್ರೆ ಸೊಸೈಟಿ ಫಸ್ಟ್ ಬರ್ಬರ್ತಾ ಏನು ಮಾಡ್ತಾರೆ, ಮೀನ್ಸ್ ಹೌ ದ ಡೇ ಈಸ್ ಗೋಯಿಂಗ್ ಆನ್, ಅಲ್ಲಿ ಏನು ಮಾಡ್ತಾಯಿದೆ ಗೊತ್ತಾ, ಸೊಸೈಟಿನ ಕೆಲವಾರು ರೆಸ್ಟ್ರಿಕ್ಷನ್ಸ್ಗಳನ್ನು ಫೀಮೇಲ್ ಮೇಲೆ ಹಾಕಲಿಕ್ಕೆ ಮುಂದಾಗ್ತಾರೆ. ಹೌದಾ? ಅದೇ ಹೇಳ್ತಾ ಇದ್ದಾನೆ, ಏನು, ಎಲಿಮಿನೇಟಿಂಗ್ ದ ಜೆಂಡರ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಅಕಾರ್ಡಿಂಗ್ ಟು ಬಿಹೇವಿಯರ್ಸ್ ಮೇಲೆ ನೀವೇನು ನಮ್ಮನ ಮೇಲೆ ಏನು ಡಿಸ್ಕ್ರಿಮಿನೇಷನ್ ಮಾಡ್ತಾ ಇದ್ದೀರಲ್ಲ, ಇಟ್ ಶುಡ್ ಕಂಪ್ಲೀಟ್ಲಿ ರಿಮೂವ್ ಫ್ರಮ್ ದ ಸೊಸೈಟಿ, ಶುಡ್ ಹ್ಯಾವ್ ದ ಈಕ್ವಲ್ ರೆಸ್ಪೆಕ್ಟ್ ಟು ಎವ್ರಿ ಒನ್, ವೆದರ್ ಇಟ್ ಈಸ್ ಅ ಫೀಮೇಲ್, ವೆದರ್ ಇಟ್ ಈಸ್ LGBTQ ಯಾರೇ ಇರಲಿ. ಎಸ್, ಫಾರ್ ಎಕ್ಸಾಂಪಲ್ ನೋಡಿ, ಗರ್ಲ್ ಆಗಿ ಹುಟ್ಟಿದ್ದಾಳೆ, ಅವಳ ಜೆಂಡರ್ ಯಾವ ಥರ ಇರೋದು, ಸೈಲೆಂಟ್ ಆಗಿರಬಹುದು, ಇಮೋಷ್ನಲ್ ಆಗಿರಬೇಕು, ಹೌದಾ, ಸಬ್ಮಿಸಿವ್ ಆಗಿರಬೇಕು, ಯಾರು ಏನು ಹೇಳಿದ್ರು ಕೂಡ ಫಾಲೋ ಅಪ್ ಮಾಡಿರಬೇಕು. ಇದು ಯಾರು ಹೇಳ್ಕೊಡ್ತಾ ಇದೆ, ಸೊಸೈಟಿಯ ಒಂದು ಲಕ್ಷಣಗಳು ಹುಡುಗಿಯರ ಮೇಲೆ ಹಾಕ್ತಾ ಇದ್ದಾರೆ. ನೀನು ಇದೇ ಥರ ಇರಬೇಕು, ಆ ಥರ ಇರಬೇಕು ಅಂತ. ವಾಟ್ ಅಬೌಟ್ ದ ಬಾಯ್ ಯಾವ ಥರ ಇರಬೇಕು, ಸ್ಟ್ರಾಂಗ್ ಇರಬೇಕು, ಡಿಸಿಷನ್ ಮೇಕಿಂಗ್ ಪವರ್ ಹೊಂದಿರಬೇಕು, ಇಮೋಷ್ನಲ್ ಲೆಸ್ ಇರಬೇಕು, ವೀಕ್ನೆಸ್ ಫೀಲ್ ಮಾಡಬಾರ್ದು. ಈ ಒಂದು ಬಿಹೇವಿಯರ್ಸನ್ನು
ಯಾರು ಹುಟ್ಟಾಕಿದ್ದಾರೆ? ಅಗೇನ್ ಯಾರು? ಸೊಸೈಟಿ ಓನ್ಲಿ. ಅದೇ ಹೇಳ್ತಾ ಇದ್ದಾನೆ ಏನು, ಈ ಜೆಂಡರ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಏನಿದೆ ಅಲ್ಲ, ಈ ಥರನೇ ಬಿಹೇವಿಯರ್ಸ್ ಇರಬೇಕು, ಆ ಥರ. ಅದು ಅಲ್ಲದೆ LGBTQ ಅವರು ಏನು ಸಮಾಜದಿಂದ ಡಿಫ್ರೆಂಟಾಗಿ ಅವ್ರೇನು ಲೈಫ್ ಲೀಡ್ ಮಾಡ್ತಾ ಇದ್ದಾರಲ್ಲ, ಡಿಫ್ರೆಂಟಾಗಿ ಲೈಫ್ ಲೀಡ್ ಮಾಡಬೇಕು ಅಂತ ಸೊಸೈಟಿ ಅವ್ರಿಗೇನು ಪಾಯಿಂಟ್ ಔಟ್ ಮಾಡಿದೆಲ್ಲ, ಇದನ್ನೆಲ್ಲ ಏನಾಗಬೇಕ್ರಿ, ಮುಕ್ತವಾಗಬೇಕು. ಮೀನ್ಸ್ ಇದನ್ನೆಲ್ಲ ಎಲಿಮಿನೇಟ್ ಮಾಡಬೇಕು, ರಿಮೂವ್ ಮಾಡಬೇಕು ಅನ್ನೋ ಕಂಪ್ಲೀಟ್ಲಿ ಅದೇನಾಗಬೇಕು, ಗೆಟ್ಟಿಂಗ್ ರಿಡ್ ಆಫ್ ದೀಸ್ ಥಿಂಗ್ಸ್. ಇದನ್ನು ಕಂಪ್ಲೀಟ್ಲಿ ತೆಗಿಲೇಬೇಕು. ಏನು, ಆ್ಯಂಡ್ ಆಲ್ಸೋ ಆಪ್ರೇಷನ್ಸ್ ಅಂತ ಹೇಳಬೇಕಾದ್ರೆ, ಆಪ್ರೇಷನ್ಸ್ ಹೇಳಬೇಕಾದ್ರೆ ಯೂಸಿಂಗ್ ಪವರ್ ಅನ್ಜಸ್ಟ್. ಜಸ್ಟ್ ಅಂತ ಹೇಳಿದ್ರೆ ಸತ್ಯ, ಅನ್ಜಸ್ಟ್ ಅಂತ ಹೇಳಿದ್ರೆ ಮಿಥ್ಯ. ಇನ್ನೂ ಕ್ಲಿಯರ್ ಆಗಿರಬೇಕಾದ್ರೆ ಜಸ್ಟಿಸ್ ಅನ್ನೋದು ಸರಿಯಾಗಿ ಕಂಡುಬರದೇ ಇರೋದು, ಅಥವಾ ಪವರ್ ಏನು ಜೆಂಡರ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಮಾಡ್ತಾ ಇದ್ದಾರೆ. ಒಂದು ಆಪ್ರೇಷನ್ಸ್ ಅಂದರೆ ಯಾವುದು? ಪವರ್, ಮೇಕಿಂಗ್ ಪುಟ್ಟಿಂಗ್ ಲಿಮಿಟ್ಸ್ ಆನ್ ವುಮೆನ್, ಶೋಯಿಂಗ್ ಹೀಸ್ ಸ್ಟ್ರಾಂಗ್ನೆಸ್, ಆರ್ ಇನ್ನೂ ಕ್ಲಿಯರಾಗಿ ಹೇಳಬೇಕಾದ್ರೆ ಒಂದು ಪ್ರಕಾರದ ಕಂಟ್ರೋಲ್ನೆಸ್ ಅವ್ರ ಮೇಲೆ ಹಾಕೋದಾಯಿತು, ಹಾರ್ಮ್ನೆಸ್ ಅವ್ರ ಮೇಲೆ ಕೊಡೋದಾಯಿತು, ಅಬರ್ಷನ್ ಮಾಡೋದಾಯಿತು. ಈ ಥರ ಮಕ್ಕಳನ್ನು ಹೇಳಬೇಕಾದ್ರೆ ಅವರ ಒಂದು ಪರ್ಮಿಷನ್ ಕೇಳಿನೇ ಕನ್ಸೀವ್ನೆಸ್ ಆಗಿರೋದು. ಅಂದರೆ ಎಷ್ಟು ಮಕ್ಕಳು ಬೇಕು, 1 2, ನೋ ವಿ ವಾಂಟ್ ಮೋರ್, ಸಮ್ ವಾಟ್, ಈ ಥರ ಕಂಡು ಬರ್ತದೆ ಅಲ್ರಿ ಫ್ಯಾಮ್ಲಿಯಲ್ಲಿ. ಅದನ್ನೆಲ್ಲ ಏನ್ರಿ ತಡೆ ಹಾಕಬೇಕು, ಇದನ್ನು ಎಲಿಮಿನೇಟ್ ಮಾಡಬೇಕು ಸಮಾಜದಿಂದ. ಆ್ಯಂಡ್ ಇನ್ಇಕ್ವಾಲಿಟಿ ಅಂತೂ ಬಹಳಷ್ಟು ಕಂಡು ಬರ್ತದೆ. ಬೈ ಹೋಮ್ ಇಟ್ ಸೆಲ್ಫ್ ಅಬ್ಸರ್ವ್ ಮಾಡಿರಿ. ಗಂಡು ಮಗ ಆಗಿದ್ದಾನೆ, ಒಂದು ಒಳ್ಳೆ ಸ್ಕೂಲಿಗೆ ಹಚ್ಚೋಣ, ಇಂಗ್ಲೀಷ್ ಮೀಡಿಯಮಲ್ಲಿ ಹಚ್ಚೋಣ, ಅವ್ನು ಹೇಳಿದ್ದಿರುವಂಥ ಎಲ್ಲ ಬೈಕ್ ಆಯಿತು, ಕಂಪ್ಯೂಟರ್ ಆಯಿತು, ಲ್ಯಾಪ್ಟಾಪ್ ಆಯಿತು, ಟ್ಯಾಬ್ ಆಯಿತು, ಮೊಬೈಲ್ಸ್ಗಳನ್ನಾಯಿತು, ಬೇಗ ಪ್ರಯಾರಿಟಿ ಅವನಿಗೆ ಕೊಡೋದ್ರ ಮೂಲಕ ಬೇಗನ ಅವ್ನಿಗೇನು ಮಾಡ್ತಾರೆ, ಪ್ರೆಸೆಂಟ್ ಮಾಡಿ. ವಾಟ್ ಅಬೌಟ್ ದ ಗರ್ಲ್? ನೋ, ವಿ ವೋಂಟ್ ಫೈಂಡ್, ಹೌದಲ್ಲ, ವಿ ವೋಂಟ್ ಗೆಟ್ ಸಚ್ ಥಿಂಗ್ಸ್. ಮನೆ ಕೆಲಸ ಎಲ್ಲ ಮಾಡಿದ್ರೂ ಕೂಡ ಕ್ಲಾಸಿಗೆ ನಾವೇನಿರ್ತೀವಿ, ಫಸ್ಟ್ ಇರ್ತೀವಿ. ಎಸ್, ಇದು ನಮ್ಮ ಸಾಧನೆ. ಬಟ್ ಇದೇ ಸಾಧನೆ ಮುಂದುವರಿಸಲಿಕ್ಕೆ ಅವಕಾಶ ಕೊಡೋದಿಲ್ಲ. ಇದು ಇನ್ಇಕ್ವಾಲಿಟಿ ಆಗ್ತದೆ. ಇದನ್ನ ಏನು ಮಾಡಬೇಕ್ರಿ, ಆಲ್ಮೋಸ್ಟು ಸಮಾಜದಿಂದ ರಿಡ್ ಆಫ್ ಮಾಡಬೇಕು, ರಿಮೂವ್ ಮಾಡಬೇಕು. ಫೇಸ್ಡ್ ಬೈ ದ ವುಮೆನ್ ಆ್ಯಂಡ್ ಮಾರ್ಜಿನಲೈಸ್ಡ್ ಜೆಂಡರ್. ಹೇಳಿಲ್ಲ, ಮಾರ್ಜಿನಲೈಸ್. ನಾವು ಥರ್ಡ್ ಜೆಂಡರ್ಗೆ ನೋಡುವಂಥ ನೋಟನೇ ಬೇರೆ, ಲೆಸ್ಬಿಯನ್ಗೆ ನೋಡುವಂಥ ನೋಟನೇ ಬೇರೆ. ನೆಕ್ಸ್ಟ್ ಇನ್ನು ಯಾರು ಬಯೋಸೆಕ್ಷುವಲ್, ಥರ್ಡ್ ಜೆಂಡರ್, ಕ್ವೀರ್ ಥಿರಿ, ಇವರೆಲ್ಲರ ನೋಡುವಂಥ ಒಂದು ದೃಷ್ಟಿನೇ ಏನಿರ್ತದೆ ರೀ, ಡಿಫ್ರೆಂಟಾಗಿ ಕಂಡುಬರ್ತದೆ ಅಂತ ಹೇಳ್ಬೋದು. ಇದನ್ನೆಲ್ಲ ಏನು ಮಾಡ್ತಾ ಇದ್ದಾರೆ, ಆದಷ್ಟು ರಿಮೂವ್ ಮಾಡಬೇಕು. ಎಸ್, ರಿಮೂವ್ ಅನ್ನೋದು ನಮ್ಮಲ್ಲಿ ಕಂಡುಬರಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸಾರಿ, ಐ ಹ್ಯಾವ್ ಅ ಹ್ಯಾಬಿಟ್ ಆಫ್ ರೈಟಿಂಗ್ ಆನ್ ದ ಸ್ಕ್ರೀನ್ ಲಾಟ್. I try to make it less use. Okay, fine. Let's see. Next, what about the next? It promotes what it promotes, that is feminism. Feminism ಏನು ಪ್ರಮೋಟ್ ಮಾಡ್ತಾ ಇದ್ರೆ, ಈಕ್ವಲ್ ರೈಟ್. ನಮಗೆ ಈಕ್ವಲ್ ರೈಟ್ಸ್ ಬೇಕು, ಆಪರ್ಚುನಿಟೀಸ್ ಬೇಕು. SLC ಆಗಿದೆ, PUC ಮಾಡಲಿಕ್ಕೆ ಅವಕಾಶ ಕೊಡ್ರಿ. PUC ರ್ಯಾಂಕ್ ಆಗಿದೆ, ಡಿಗ್ರಿ ಮಾಡ್ಲಿಕ್ಕೆ ಕೊಡ್ರಿ. ಡಿಗ್ರಿ ರ್ಯಾಂಕ್ ಆಗಿದೆ, ಲೆಟ್ ಟು ಡೂ ಅ PG ಯಲ್ಲಿ ಒಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಚೆನ್ನಾಗಿ ನಾನು ಸ್ಕೋರ್ ಮಾಡಿದ್ದೀನಿ, ಅಪಾಯಿಂಟ್ ಆಗ್ತಾ ಇದ್ದೀನಿ ಅಂದರೆ ಲೆಟ್ ಹರ್ ಟು ಡೂ ಜಾಬ್. ನನಗೆ ಜಾಬ್ ಮಾಡಲಿಕ್ಕೆ ಕೂಡ ಅವಕಾಶ ಕೂಡ ಮಾಡಿಕೊಡಿ. ಸಚ್ ಕೈಂಡ್ ಆಫ್ ನೋಡಿ, ಇನ್ನೊಂದು ವಿಷಯ ಹೇಳಬೇಕಾದ್ರೆ, ಇಲ್ಲಿವರೆಗೆ ನಮಗೆ ಎಜುಕೇಷನ್ ವಿಷಯದ ಬಗ್ಗೆ ಬಂದಿವಿ ಅಂತ ಹೇಳಿದ್ರೆ, ನೋ ವಿ ಆರ್ ಲಿವಿಂಗ್ ಇನ್ ಎ 21st century. ಬಿಫೋರ್ ನಾವು ಏನಾದರೂ ಕಂಪೇರ್ ಮಾಡಿವಿ ಅಂತ ಹೇಳಿದ್ರೆ ಅಷ್ಟು ನಮಗೆ ಎಜುಕೇಷನಲ್ಲಿ ಆದ್ಯತೆ ಸಿಗ್ತಿರಲಿಲ್ಲ. ಆಮ್ ಐ ರೈಟ್? ಬಟ್ ಇದು ಇವತ್ತು ಆದ್ಯತೆ ಸಿಗ್ತಾ ಇದೆ ಅಂತ ಹೇಳಿದ್ರೆ, ದಟ್ ಈಸ್ ದ ಓನ್ಲಿ ಪಾಸಿಬಲ್ ವಿತ್ ದ ಇಂಟಲೆಕ್ಚುವಲ್ ಮೂಮೆಂಟ್. ಯಾರು ಮಾಡಿದ್ರಲ್ಲ, ಲೈಕ್ ಯಾರು, ಜುಡಿತ್ ಬೆಟ್ಲರ್ ಆಯಿತು, ಎಸ್, ಬಹಳಷ್ಟು ರೈಟರ್ಸ್ ಇದ್ದಾರೆ. ಅವರೆಲ್ಲರ ಒಂದು ಶ್ರಮದಿಂದನೇ ಇವತ್ತು ನಾವೇನು ತೊಗೊಳ್ತಾ ಇದ್ದೀವಿ, ಈಕ್ವಾಲಿಟಿ ಅನ್ನೋದನ್ನು ಫೀಲ್ ಮಾಡ್ತಾ ಇದ್ವಿ. ಎಟ್ ಟು ನಾಟ್ ಕಂಪ್ಲೀಟ್, ಅಟ್ಲೀಸ್ಟ್ ವಿ ಆರ್ ನಿಯರ್, ಅಟ್ಲೀಸ್ಟ್ ವಿ ಹ್ಯಾವ್ ಗಾಟ್ ದಟ್ ಏನಂತೀರಿ ಪೊಸಿಷನ್ ಅಂತ ಹೇಳ್ಬೋದು. ಇವತ್ತು ಎಲ್ಲರ ಮನೆಯಲ್ಲಿ ನಾವೇನು ಕಾಣ್ತೀವಿ ರೀ, ಎಜುಕೇಷನ್ ಮಕ್ಕಳನ್ನು ಸರಿಯಾಗಿ ಕಾಣ್ತಾ ಇದ್ದೀವಿ. ಇನ್ನೂ ಕ್ಲಿಯರಾಗಿ ಹೇಳಬೇಕಾದ್ರೆ, ಗಂಡು ಮಕ್ಕಳು ಓದೋದು ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದಾರೆ. ವೆರಾಸ್ ಹೆಣ್ಮಕ್ಳು ಮೀನ್ಸ್ ಗರ್ಲ್ಸ್ ಆಲ್ವೇಸ್ ಇನ್ ಎ ರ್ಯಾಂಕ್ ಲೀಸ್ಟಲ್ಲಿ ಬರ್ತಾ ಇದ್ದಾರೆ. ಕಂಪೇರಿಂಗ್ ಮಾಡಿದ್ರೆ ಬಾಯ್ಸ್ ಇನ್ನೂ ಕಡಿಮೆಯಾಗಿ ಕಂಡು ಬರ್ತಾ ಇದ್ದಾರೆ. ಇನ್ನೂ ಯಾವ ಥರ ದಿನಗಳು ಬರ್ತಾ ಇದ್ದಾವೆ ಅಂತ ಹೇಳಿದ್ರೆ, ಒಂದು ಕಪಲ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅಂದರೆ, ಗರ್ಲ್ ಈಸ್ ಬೆಟರ್, ಆ ಒಂದು ಸಿಚುವೇಶನಲ್ಲಿ ಬರಬಹುದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂತ ಹೇಳಿದ್ರೆ ಭಾಳಷ್ಟು ಸಮಾಜದಲ್ಲಿ ಆಗುವಂಥ ಘಟನೆಗಳನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ಎಸ್, ಹೆಣ್ಣಾದರೂ ಕೂಡ ಒಂದು ಪೊಸಿಷನಲ್ಲಿ ಹೋಗಿ ತನ್ನ ತಂದೆ ತಾಯಿ ಮತ್ತು ಅತ್ತೆ ಮಾವನ ಇಬ್ಬರನ್ನ ನೋಡಿಕೊಂಡು ಹೋಗೋಷ್ಟು ಜವಾಬ್ದಾರಿ ಅವಳು ತಗೊಳ್ಳೋಷ್ಟು ಸಾಮರ್ಥ್ಯ ಹೊಂದಿರ್ತಾಳೆ.
ಕೆಲವಾರು ಲೇಡೀಸ್ಗಳು ನಾವು ಈ ಸೊಸೈಟಿಲಿ ಕಾಣ್ತೀವಿ. ಸೊ ಆನ್ ದಟ್ ಬೇಸಸ್ ಏನು ಮಾಡ್ತಾ ಇದ್ದಾರೆ ಎಷ್ಟೋ ಜನ ಆ ಕಪಲ್ಸ್, ಎಸ್ ಇಫ್ ಯು ಹ್ಯಾವ್ ಗರ್ಲ್ಸ್ ಇಟ್ ವುಡ್ ಬಿ ದಿ ಬ್ಲೆಸ್ಡ್ ಫಾರ್ ಅಸ್ ಅನ್ನೋದು ಒಂದು ಥಾಟ್ ಅನ್ನೋದು ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು. ಓಕೆ ಫೈನ್. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಆಪರ್ಚುನಿಟೀಸ್ ನಮಗೂ ಅವಕಾಶ ಮಾಡಿಕೊಡಿ ಇನ್ ಏರಿಯಾಸ್ ಲೈಕ್ ಎಜುಕೇಷನ್, ಸ್ಪೆಷಲಿಯಲ್ಲಿ ಎಜುಕೇಷನ್, ವರ್ಕ್ ಪ್ಲೇಸ್ದಲ್ಲಿ, ಲಾದಲ್ಲಿ, ಪಾಲಿಟಿಕ್ಸಲ್ಲಿ, ಪರ್ಸ್ನಲ್ ಲೈಫ್ ಅಂತ ಗೊತ್ತಾಯ್ತಲ್ಲ, ಮೀನ್ಸ್ ಟು ಹ್ಯಾವ್ ದ ರೈಟ್ ಟು ಸೆಲೆಕ್ಟ್ ಬ್ರೈಡ್ ಗ್ರೂಮ್ ಆಯಿತು, ವೆದರ್ ಟು ಟೇಕ್ ದ ಚಿಲ್ಡ್ರನ್ ತಗೊಳ್ಳುವಂಥದ್ದು, ಎಕ್ಸೆಪ್ಟ್ ಮಾಡುವಂಥದ್ದು, ಅಂದರೆ ಗಿವಿಂಗ್ ಬರ್ತ್ ಅನ್ನೋದು ವಿಷಯದಲ್ಲಿ ಕೂಡ ನಮಗೆ ಪರ್ಸ್ನಲ್ ಲೈಫ್ ನಮ್ಮದೇ ರೈಟ್ ಇರಬೇಕು. ಇವೆಲ್ಲ ವಿಷಯಗಳಲ್ಲಿ ಏನ್ರಿ ನಮಗೆ ಈಕ್ವಲ್ ರೈಟ್ಸ್ ಬೇಕು ಅನ್ನೋ ವಿಷಯನೇ ಫೆಮಿನಿಸಮ್ ಆಗಿದೆ. ಹಾಗಾದರೆ ಇದರ ಒರಿಜಿನ್ ಹೇಳಬೇಕಾದ್ರೆ ಇದೇನ್ರಿ ಒಂದು ಲ್ಯಾಟಿನ್ ವರ್ಡ್ ಇದೆ, ಫೆಮಿನಾ ಅನ್ನೋ ಪದದಿಂದ ಬಂದಿದ್ರೆ ದ ಮೀನಿಂಗ್ ಇಸ್ ದಟ್ ವುಮೆನ್, ಅದರ ಅರ್ಥ ಏನ್ರಿ ವುಮೆನ್ ಅಂತ ಹೇಳ್ಬೋದು. ಹಾಗಾದರೆ ಟರ್ಮ್ ಕಾಯಿನ್ಡ್, ಫಸ್ಟ್ ಇದರಿಂದ ಟರ್ಮ್ ಕಾಯಿನ್ ಆಗಿದ್ದು ಲ್ಯಾಂಡ್ ಯಾವುದಂತ ಹೇಳಿದ್ರೆ, ಕಂಟ್ರಿ ಯಾವುದಂತ ಹೇಳಿದ್ರೆ ಫ್ರಾನ್ಸ್, ಡ್ಯೂರಿಂಗ್ 19th century. ಯಾರಿಂದ? ದಟ್ ಈಸ್ ಪ್ರೊಫೆಸರ್ ಚಾರ್ಲ್ಸ್ ಫೋರಿಯರ್ ಅನ್ನೋರು ಏನು ಮಾಡಿದ್ದಾರೆ, ಈ ಒಂದು ಟರ್ಮನ್ನು ಕಾಯಿನ್ ಮಾಡಿದ್ದಾರೆ. ದಟ್ ಈಸ್ ಫೆಮಿನಿಸಮ್, ಕಮಿಂಗ್ ಫ್ರಮ್ ದ ವರ್ಡ್, ಡಿರೈವ್ ಫ್ರಮ್ ದ ವರ್ಡ್ ದಟ್ ಈಸ್ ಫೆಮಿನಾ ಮೀನಿಂಗ್ ವುಮೆನ್. ಗೇನ್ಡ್ ಮೊಮೆಂಟಮ್ ಡ್ಯೂರಿಂಗ್ ದ ವುಮೆನ್ ಸಫ್ರೇಜ್ ಮೂಮೆಂಟ್. ನೋಡ್ರಿ, ವುಮೆನ್ ಸಫ್ರೇಜ್ ಮೂಮೆಂಟ್ ಅಂತ ಹೇಳಬೇಕಾದ್ರೆ ರೈಟ್ ಟು ವೋಟ್. ಸಫ್ರೇಜ್ ಮೂಮೆಂಟ್ ಅಂದರೆ ಏನು ಗೊತ್ತಾ, ಇಟ್ ಈಸ್ ಅಬೌಟ್ ದ ರೈಟ್ ಟು ವೋಟ್. ಓಕೆನಾ. ನಾವು ಸಾಹಿತ್ಯ ಲೋಕದಲ್ಲಿ ಅಬ್ಸರ್ವೇಷನ್ ಮಾಡ್ತೀವಿ, 19th century ವಿಕ್ಟೋರಿಯನ್ ಏರಾದ ಒಂದು ಯುಗ ಬರ್ತದೆ. ಅಲ್ಲಿ ಏನಾಗ್ತದೆ ಗೊತ್ತಾ, ವುಮೆನ್ಗೆ ವೋಟಿಂಗ್ ಪವರ್ ಕೊಡಬೇಕು ಅನ್ನೋದು ಒಂದು ಮೂಮೆಂಟ್ ಕಂಡುಬರ್ತದೆ. ಇಲ್ಲಿ ಇದೆ ನೋಡ್ರಿ 19th century, ಹೇಳಿಲ್ಲ. ಬಿಫೋರು ಇಂಗ್ಲೆಂಡ್ ಇಟ್ ಸೆಲ್ಫ್ England itself did not give the right to the voting power to the women. Even women are not have the right to write the things. ಗೆಟಿಂಗ್ ಮೈ ಪಾಯಿಂಟ್. ಏನು, ಇಂಗ್ಲೆಂಡ್ ದೇಶದಲ್ಲಿ ಕೂಡ ವಿಮೆನ್ಗೆ ಬರೆಯುವಂಥ ಕೃತಿಗಳನ್ನು ಬರೆಯುವಂಥ ಅವರಿಗೆ ರೈಟ್ ಕೊಟ್ಟಿರಲಿಲ್ಲ. ಅದಕ್ಕೆ ನೀವು ಅಬ್ಸರ್ವ್ ಮಾಡಿದಿರೋ ಗೊತ್ತಿಲ್ಲ, ಫ್ರಮ್ 16th century ಅಂದರೆ 16th centuryಯಿಂದ ಹಿಡಿದು ಅಪ್ ಟು 19th centuryಗೆ ಬೆರಳೆಣಿಕೆಯ ಲೇಡೀಸ್ ರೈಟರ್ಸ್ಗಳು ಕಾಣ್ತೀವಿ ನಾವು, ವುಮೆನ್ ರೈಟರ್ಗಳು ಕಾಣ್ತವೆ. ಅದು ಅಲ್ಲದೆ ಅಕಾರ್ಡಿಂಗ್ ಟು ಸಮ್ ರಿಸರ್ಚ್, ಆನ್ ದ ಬೇಸಿಸ್ ಆಫ್ ರಿಸರ್ಚ್, ಎಷ್ಟೋ ಜನ ಹುಡುಗಿಯರಿಂದ ಬರೆಯಲ್ಪಟ್ಟಿರುವಂಥ ಕೃತಿಗಳನ್ನು ಸೊಸೈಟಿಯಲ್ಲಿ ಅದನ್ನು ಓದ್ತಿರ್ಲಿಲ್ಲಂತೆ. ಗೆಟಿಂಗ್ ಮೈ ಪಾಯಿಂಟ್. ಅದನ್ನು ಏನು ಮಾಡ್ತಿದ್ರು, ಓದ್ತಿರಲಿಲ್ಲ, ಬಿಕಾಸ್ ಇಟ್ ಈಸ್ ರಿಟನ್ ಬೈ ಎ ಫೀಮೇಲ್. ಇಫ್ ಇಟ್ ಈಸ್ ಮೇಲ್ ದೇ ವಿಲ್ ಗಿವ್ ದ ಇಂಪಾರ್ಟೆನ್ಸ್ ಟು ರೀಡ್ ದಟ್ ಬುಕ್. ಬಟ್ ಫೀಮೇಲ್ ಇದೆ ಅಂಥೇಳಿ ಎಷ್ಟು ಜನ ರಿಜೆಕ್ಟ್ ಮಾಡಿದ್ದಾರಂತೆ. ಆನ್ ದಟ್ ಬೇಸಸ್ ಇಲ್ಲಿ ವಿಮೆನ್ ಏನು ಮಾಡ್ತಾರೆ ಗೊತ್ತಾ, ಬೈ ರೈಟಿಂಗ್ ದ ಥಿಂಗ್ಸ್ ಈಸ್ ರಿಟನ್ ಬೈ ದ ವುಮೆನ್ ಬಟ್ ದೇ ಪುಟ್ ದ ನೇಮ್ ಮೇಲ್. ಎಷ್ಟೋ ಒಂದು ಕೃತಿಗಳು ಏನು ಮಾಡಿದ್ದಾರೆ, ತಾವು ಬರೆದಿರುವಂಥ ಕೃತಿಗಳಿಗೆ ಮೇಲಿನ ನೇಮ್ ಕೊಡೋದ್ರ ಮೂಲಕ ಪಬ್ಲಿಷ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಅದೇ ಹೇಳ್ತಾ ಇದ್ದಾರೆ, ಅಂದರೆ ಇಂಗ್ಲೆಂಡ್ ಇಟ್ ಸೆಲ್ಫ್ದಲ್ಲಿ, ಯುರೋಪ್ದಲ್ಲಿ, ಅಮೇರಿಕಾದಲ್ಲಿ ಆಲ್ಮೋಸ್ಟ್ ಏನಾಗಿದ್ದಾರೆ, ಮಹಿಳೆಯರಿಗೆ ವೋಟಿಂಗ್ ಪವರ್ ಅನ್ನೋದನ್ನು ಕೊಡ್ತಾ ಇರಲಿಲ್ಲ ಅಂತ ಹೇಳ್ಬೋದು. ಓಕೆನಾ. ಸೊ ಅದು ಏನಾಯಿತು, ಒಂದು ಸಫ್ರೇಜ್, ಯಾವುದ್ರಿ ಸಫ್ರೇಜ್ ಅಂದರೆ ವುಮೆನ್ ಸಫ್ರೇಜ್ ಮೂಮೆಂಟ್ ಅನ್ನೋದು 19th centuryಯಲ್ಲಿ ಹುಟ್ಕೊಂಡಿದೆ, ಮೀನ್ಸ್ ಅರೈಸ್ ಆಗೋದು. ವಾಟ್ ಈಸ್ ದ ಮೇನ್ ಮೋಟೋ ಆಫ್ ದಿಸ್ ಮೂಮೆಂಟ್? To right to get voting power. Yes, we too have right. ನಮಗೂ ಕೂಡ ವೋಟಿಂಗ್ ಪವರ್ ಕೊಡಿ. ಎಸ್ ಸಮ್ವಾಟ್ ಈ ಒಂದು ಕೂಗಿಗೆ ನಾವು ಹೇಳ್ಬೋದು. ಹಾಗಾದರೆ ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡು ಈ ಒಂದು ಫೆಮಿನಿಸಮ್ ಅನ್ನೋದು ಯಾವ ಥರ ಹುಟ್ಕೊಂಡಿದೆ ಏನು ಅನ್ನೋದನ್ನು ನಾವು ಸ್ಟಡಿ ಕೈಗೊಂಡಿದ್ದೇವೆ ಅಂತ ಹೇಳಿದರೆ, ಫಸ್ಟ್ ಹಿಸ್ಟೋರಿಕಲಿ ಸೊಸೈಟೀಸ್ ವೇರ್ ಪೆಟ್ರಿಯಾಕಲ್, ವೇರ್ ಮೆನ್ ಹೆಲ್ಡ್ ಪವರ್ and control over resources, laws, religion and education. Very nice. Take your own family whether mine or your or someone else. ಓವರಾಲ್ ಹೇಳಬೇಕಾದ್ರೆ ಫ್ಯಾಮಿಲಿಯನ್ನು ಅಬ್ಸರ್ವೇಷನ್ ಮಾಡ್ಬೋದು. ನಿಮ್ಮಲ್ಲಿ ಒಂದು ಟೆಕ್ಸ್ಟಲ್ಲಿ ನಿಮ್ಮ ಸಿಲೆಬಸ್ಸಿಗೆ ಬ್ರೇಕಿಂಗ್ ಟೈಸ್ ಅನ್ನೋದು ಒಂದು ಕೃತಿ ಇದೆ, ಒಂದು ನಾವೆಲ್ ಇದೆ. ಯಾರು? ಸಾರಾ ಅಬುಬಕರ್ ಅವರು ಬರೆದಿರುವಂಥದ್ದು ಒಂದು ನಾವೆಲ್. ಓಕೆನಾ. ಅಬುಬಕರ್ ಅವರು ಬರೆದಿರುವಂಥದ್ದು ಏನಿದೆ ಬ್ರೇಕಿಂಗ್ ಟೈಸಲ್ಲಿ, ನದಿರಾಸ್ ಫಾದರ್ ಹೋಲ್ಡ್ ದ all kinds of control. If Nadira doesn't want to marry a person who she is not liking, means though also forcibly her father done her marriage with Rashid. Nadiran married Rashid ಒಂದಿಗೆ ಮಾಡ್ತಾನೆ. ಯಾರು? her own father played part like a patriarchal father. Getting my point?
ಫಾದರ್ ಫೋರ್ಸೆಬಲ್ ಏನು ಮಾಡ್ತಾನೆ, ನದೀರನ್ನು ರಶೀದೊಂದಿಗೆ ಮ್ಯಾರಿಡ್ ಮಾಡ್ತಾನೆ. ವಾಟ್ ಐ ಆಮ್ ಟೆಲಿಂಗ್ ಯು ಹಿಯರ್ ಇಸ್ ದ್ಯಾಟ್ ಸೊಸೈಟಿಯಲ್ಲಿ ಗಂಡ್ಮಗ ಆದವನು ಇದೇ ಥರ ಇರಬೇಕು ಅಂಥೇಳಿ ಏನು ಫೌಂಡೇಶನ್ ಹಾಕಿದೆಯಲ್ಲ, ಅದನ್ನು ಎಷ್ಟೋ ಬಾಯ್ಸ್ ಏನೇನು ಮಾಡ್ತಾರೆ, ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ವಿತೌಟ್ ನೋವಿಂಗ್ ದ ಕಂಡೀಷನ್ ಆ್ಯಂಡ್ ಸಿಚುವೇಶನ್ ಆರ್ ಎ ಹಾರ್ಟ್ ಆಫ್ ಎ ಹೀಸ್ ಓನ್ ಡಾಟರಿನ ಒಂದು ಹಾರ್ಟ್ ಆಯಿತು, ಅವರ ಇಮೋಷನ್ ಫೀಲಿಂಗ್ಸ್ ತಿಳ್ಕೊಳ್ಳಾರ್ದೇ ಇಲ್ಲ ಸಮಾಜ ಈ ಥರ ಹೇಳ್ತಾ ಇದೆ, ನಾನು ಇದೇ ಥರ ಇರಬೇಕು ಅನ್ನೋದು ಅವ್ರು ಏನು ಮಾಡ್ತಾ ಇದ್ದಾರೆ, ಆ ಒಂದು ಪಿಕ್ಚರನ್ನು ತಮ್ಮ ಪರ್ಸ್ನಾಲಿಟಿಯಲ್ಲೇ ಹಾಕೊಂಡು ಬಿಡ್ತಾರೆ. ಅದೇ ಥರ ಏನು ಮಾಡ್ತಾ ಇದ್ದಾರೆ, ಇದು ಸೊಸೈಟೀಸ್ ವೇರ್ ಪೆಟ್ರಿಯಾಕಲ್ ವೇರ್ ವುಮೆನ್ ಹೆಲ್ಡ್ ಪವರ್. ಸೊಸೈಟಿ ಹೇಳ್ತಾ ಇದೆ, ನೀನು ಗಂಡು ಮಗ, ಮನೆ ಜವಾಬ್ದಾರಿ ನೀನೇ ತಗೋಬೇಕು. ಅಲ್ಲಿ ಇರುವಂತಹ ವ್ಯಕ್ತಿಗಳನ್ನು ಮನಸ್ಥಿತಿಯನ್ನು ತಿಳಿದುಕೊಂಡು ಅವ್ರ ಮೂಲಕ ಜವಾಬ್ದಾರಿಯನ್ನು ನಿಭಾಯಿಸಬೇಕು. ಬಟ್ ಇದೇನಾಗ್ತಾ ಇದ್ರೆ ಅಪೋಸ್ ಆಗ್ತಾ ಇದೆ. ಮೀನ್ಸ್ ಡಾಟರಿಗೆ ಹಸ್ಬೆಂಡ್ ಆಗೋನು ಇಷ್ಟ ಇದನೋ ಇಲ್ಲ ಅಂತ ಅದನ್ನು ತಿಳಿಲಾರ್ದಾಗ ಫೋರ್ಸೆಬಲ್ ಏನು ಮಾಡ್ತಾ ಇದ್ದಾರೆ, ಮ್ಯಾರೇಜ್ ಮಾಡ್ತಾ ಇದ್ದಾರೆ. ಇಫ್ ಶಿ ವಾಂಟ್ಸ್ ಟು ಗೋ ಇನ್ ಅ ಹೈಯರ್ ಎಜುಕೇಷನ್ ಅದನ್ನು ತಡೆ ಹಿಡಿತಾ ಇದ್ದಾರೆ. ಈ ಒಂದು ರಿಲಿಜನ್ ವಿಷಯ ಬಂದಿದೆ, ಅಲ್ಲಿ ಹುಡುಗಿಯರನ್ನು ಅತಿಯಾದ ಡಾಮಿನೇಷನ್ ಮಾಡೋದಾಯಿತು. ಲಾ ವಿಷಯದಲ್ಲೇ ಬಂದಿದೆ, ಪ್ರಾಪರ್ಟೀಸ್ಗಳನ್ನು ಅವರಿಗೆ ಶೇರ್ ಮಾಡದೇ ಇರಬಾರ್ದು, ಕೇವಲ ಸನ್ನಿಗೆ ಬಿಲಾಂಗ್ ಆಗಿದೆ. ರಿಲಿಜನ್ ವಿಷಯ ಬಂದಿದೆ ಅಂತ ಹೇಳಿದ್ರೆ ಮನೆಯಲ್ಲೇ ಇರಬೇಕು, ಅಡುಗೆ ಸಾಮಾನುಗಳನ್ನು ನೀನೇ ಕೈಗೊಳ್ಳಬೇಕು. ಯಾವುದೇ ಒಂದು ಚರ್ಚ್ ಆಯಿತು, ಯಾವುದೇ ಒಂದು ಗುಡಿ ಗುಂಬಾರ ಆಯಿತು, ಪಿರಿಯಡ್ ಅನ್ನೋ ಮೂಮೆಂಟಲ್ಲಿ ನೀನು ಇರದೇ ಇರುವಂಥದ್ದು ನೋಡಿ, ಕೆಲವಾರು ರೆಸ್ಟ್ರಿಕ್ಷನ್ಸ್ಗಳನ್ನು ಇದನ್ನೆಲ್ಲ ಕಂಟ್ರೋಲ್ ಯಾರು ಮಾಡ್ತಾ ಇದ್ದಾನೆ, ಮೇಲ್ ಈಸ್ ಕ್ರಿಯೇಟೆಡ್ ಬೈ ದ ಸೊಸೈಟಿ. ಸೊ ಗೆಟಿಂಗ್ ಮೈ ಪಾಯಿಂಟ್ ಅಂದರೆ ಒಂದು ಪೆಟ್ರಿಯಾಕಲ್, ಒಂದು ಡಾಮಿನೇಟ್ ಮಾಡುವಂಥ ಒಂದು ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿದ್ದೆ ಸೊಸೈಟಿ. ಇದು ಹಿಸ್ಟೋರಿಕಲಿ ಏನಾಗ್ತಾ ಇದೆ, ಇದೇ ಥರ ನಡೀತಾ ಬರ್ತಾ ಇದೆ. ದಟ್ ಈಸ್ ವಾಟ್ ದ ಫೆಮಿನಿಸಮ್ ಬ್ಯಾಕ್ಗ್ರೌಂಡ್ ಹೇಳ್ತಾ ಇದ್ದಾನೆ. ವುಮೆನ್ ವೆನ್ ಸೀನ್ ಇನ್ ಆಸ್ ಎ ಇನ್ಫೀರಿಯರ್, ಅವ್ರನ್ನ ಯಾವ ಥರ ನೋಡ್ತಾ ಇದ್ದಾರೆ, ಆ್ಯಸ್ ಎ ಆಬ್ಜೆಕ್ಟ್, ಒಂದು ಟೂಲ್ ಥರ, ಒಂದು ಆಬ್ಜೆಕ್ಟ್ ಥರ ಆಗಿ, ಒಂದು ಯೂಸ್ ಆ್ಯಂಡ್ ಥ್ರೋ ಅನ್ನೋ ಒಂದು ಲೆಕ್ಕಕ್ಕನ್ನು ಅವಳನ್ನ ಏನು ಮಾಡ್ತಾ ಇದ್ದಾರೆ, ಬಳಕೆ ಮಾಡ್ತಾ ಇದ್ದಾರೆ. ಅವಳನ್ನು ಭಾಳಷ್ಟು ಇನ್ಫೀರಿಯರ್ ಒಂದು ನೋಟದಿಂದ ನೋಡ್ಕೊಳ್ಳೋದಾಯಿತು. ಡಿನೈಡ್ ಪ್ರಾಪರ್ಟಿ ರೈಟ್ಸ್, ಯು ಡೋಂಟ್ ಹ್ಯಾವ್ ಅ ರೈಟ್ ಟು ಗೆಟ್ ಪ್ರಾಪರ್ಟಿ ಆಫ್ ಅವರ್ ಫೋರ್ ಫಾದರ್ಸ್. ನಮ್ಮ ಒಂದು ತಂದೆ ಅಜ್ಜರ ಏನು ಪ್ರಾಪರ್ಟಿ ಇದೆಯಲ್ಲ ಅದರಲ್ಲಿ ನಿನ್ನ ಹಕ್ಕಿಲ್ಲ. ಗೆಟಿಂಗ್ ಮೈ ಪಾಯಿಂಟ್, ಅದನ್ನು ಡಿನೈಡ್ ಮಾಡ್ತಿದ್ರು. ನೋ, ಬಿಕಾಸ್ ಯು ಆರ್ ಎ ಕೈಂಡ್ ಆಫ್ ಎ ಪ್ರಾಪರ್ಟಿ ವಿಚ್ ಈಸ್ ಗೋಯಿಂಗ್ ಟು ದ ಅನದರ್ ಹೋಮ್. ನೀನು ಪ್ರಾಪರ್ಟಿ ಇದೆಯಾ, ಯಾವ ಥರ ಇನ್ನೊಬ್ಬರ ಸೊತ್ತು, ಅದು ನಮ್ಮ ಸೊತ್ತು ಅಲ್ಲ ಅನ್ನೋ ರೀತಿಯಲ್ಲೂ ಆ ಥರ ಅವಳನ್ನು ಟ್ರೀಟ್ ಮಾಡೋದಾಯಿತು. ಲೀಗಲ್ ಸ್ಟೇಟಸ್ ಹೇಳ್ತಾ ಇದ್ದೀನಲ್ಲ, ಅದು ಅವಳ ಮೇಲೆ ಬರುವಂಥ ಯಾವುದೇ ಪ್ರಾಪರ್ಟಿ ಇಲ್ಲ, ಬರುವಂಥ ಪ್ರಾಪರ್ಟಿನ ಏನು ಮಾಡಿದ್ರು, ಡಿನೈ ಮಾಡೋದಾಯಿತು. ಎಜುಕೇಷನ್ ಆಯಿತು, ವೋಟಿಂಗ್ ಪವರ್, ಇದೆಲ್ಲ ನಾವು ಹಿಸ್ಟೋರಿಕಲಿ ಆಗಿ ಸ್ಟಡಿ ಮಾಡಿದ್ರೆ ಇಷ್ಟೆಲ್ಲ ಲ್ಯಾಕ್ನೆಸ್ ಯಾರ ಮೇಲೆ ಕಂಡು ಬರ್ತಾ ಇದ್ದೀರಿ, ಲ್ಯಾಕ್ನೆಸ್ ಅಥವಾ ವೀಕ್ನೆಸ್ಸು ವಿಮೆನ್ ಮೇಲೆ ಹೇರ್ತಾ ಇದ್ದಾರೆ. ವಿಮೆನನ್ನು ಕಂಟ್ರೋಲ್ ಮಾಡೋದ್ರಿಂದ ವಿಮೆನನ್ನು ಏನು ಮಾಡ್ತಾರೆ, ವೀಕ್ನೆಸ್ ಆಗಿಯೇ ಇಡ್ತಾ ಇದ್ದಾರೆ ಅಂತ ಹೇಳ್ಬೋದು. ವಾಟ್ ಅಬೌಟ್ ದ ಫೆಮಿನಿಸಮ್ ಎಮರ್ಜ್, ಅದು ಹೊರಹೊಮ್ತು ಯಾವ ಥರ, ಆಸ್ ಎ ರೆಸ್ಪಾನ್ಸ್ ಟು ದ ಸೆಂಚುರೀಸ್ ಬೈ ಸಿಸ್ಟಮೆಟಿಕ್ ಆಪ್ರೇಷನ್ಸ್ ಆ್ಯಂಡ್ ನೀಡ್ ಫಾರ್ ದ ಜೆಂಡರ್ ಜಸ್ಟಿಸ್. ಇದನ್ನು ನೋಡಿ ಏನಾಯ್ತು ರೀ, ದಿನದಿಂದ ಅತಿಯಾದ ಒಂದು ದಬ್ಬಾಳಿಕೆ ಸಹಿಸಲಾರದೆ ಎವ್ರಿ ಎರಾದಿಂದ ಒಂದೊಂದು ಗ್ರೇಟ್ ಫಿಲಾಸಫರ್ ಹುಟ್ಕೊಳ್ಳೋದ್ರ ಮೂಲಕ ಒಂದು ಅರಿವಿನ ನೋಟ, ಅರಿವಿನ ಒಂದು ಆಲೋಚನೆ ಏನು ಮಾಡ್ತಾ ಇದ್ದಾರೆ, ಸೊಸೈಟಿ ಮುಂದೆ ಇಡೋದ್ರ ಮೂಲಕ ಏನು ಮಾಡ್ತಾ ಇದ್ದಾರೆ, ಮಹಿಳೆಯರ ಒಂದು ಜಾಗರೂಕತೆ ಯಾವ ಥರ, ವಿ ಆರ್ ಹ್ಯಾವ್ ದ ಈಕ್ವಲ್ ರೈಟ್ಸ್ ಟು ಲೀಡ್ ಲೈಕ್ ಎ ಮೆನ್ ಇನ್ ದ ಸೊಸೈಟಿ, ವೆದರ್ ದ ಟಾಪಿಕ್ ಕಮ್ಸ್ ಅಬೌಟ್ ಗೆಟಿಂಗ್ ದ ಎಜುಕೇಷನ್, ಲೀಗಲ್ ಸ್ಟೇಟ್, ಪ್ರಾಪರ್ಟಿ ರೈಟ್ಸ್ ಆರ್ ದ ಅಟೋನಮಿ ಥಿಂಗ್ಸ್, ವಾಟ್ ಎವರ್ ಇಟ್ ಈಸ್, ವಿ ಹ್ಯಾವ್ ದ ಈಕ್ವಲ್ ರೈಟ್ಸ್ ಅಂತ ಹೇಳಿ ಅವ್ರು ಏನು ಮಾಡಿದ್ರು, ಒಂದು ಕೂಗು ಹೊರಹೊಮ್ತು ಅಂತ ಹೇಳ್ಬೋದು. ಮುಂದುವರೆದೇನು ಹೇಳ್ತಾನೆ, ಸಿಸ್ಟಮೆಟಿಕ್ ಆಪ್ರೇಷನ್ಸ್ ಹೇಳಬೇಕಾದ್ರೆ ಒಂದು ಪ್ರಕಾರದ ರಿಮೂವ್ನೆಸ್ ಇರಬೇಕು. ಹೇಳಿದ್ರಲ್ಲ ಆಪ್ರೇಷನ್ಸ್ ಅಂತ ಹೇಳಿದ್ರೆ ಒಂದು ಪ್ರಕಾರದ ಕಂಟ್ರೋಲ್ ಲಿಮಿಟ್ ಏನು ಹುಡುಗಿಯರ ಮೇಲೆ ಮಾಡ್ತಿದ್ರಲ್ಲ, ಅದು ಆಲ್ಮೋಸ್ಟ್ ಏನಾಗಬೇಕ್ರಿ, ರಿಮೂವ್ ಆಗಬೇಕು. ಅದರ ಒಂದು ರೆಸ್ಪಾನ್ಸ್ದಿಂದ ಒಂದು ಫೆಮಿನಿಸಮ್ ಅನ್ನೋದು ಹುಟ್ಕೊಂಡಿದೆ. ಏನು ರೆಸ್ಪಾನ್ಸ್ ರೀ, ವಿ ನೀಡ್ ಜೆಂಡರ್ ಜಸ್ಟಿಸ್. ಅಲ್ಲಿ ಏನಾಗಬೇಕ್ರಿ, ಜೆಂಡರ್ ಜಸ್ಟಿಸ್ ಅನ್ನೋದು ನಮಗೆ ಈಕ್ವಲ್ ಆಗಿ ಬರಬೇಕು. ಗೆಟಿಂಗ್ ಮೈ ಪಾಯಿಂಟ್. ಈ ಒಂದು ಆಧಾರದ ಮೇಲೆ ನಾವೇನು ಕಾಣ್ತೀವಿ ರೀ, ಒಂದು ಫೆಮಿನಿಸಮ್ ಅನ್ನೋದು ಹುಟ್ಟಿದಿರೋಂಥ ಅಂಶ ಕಾಣ್ತೀವಿ. ಹಾಗೆ ರೀಸನ್ಸ್ ಬಿಹೈಂಡ್ ದ ಎಮರ್ಜೆನ್ಸ್. ಹಾಗಾದರೆ ಈ ಒಂದು ಹೊರಹೊಮ್ಮಲಿಕ್ಕೆ ರೀಸನ್ಸ್ಗಳು ಏನು, ಬಿಫೋರ್ ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ಸ್ಟಡಿ ಮಾಡಿವಿ. ನೆಕ್ಸ್ಟ್ ಲೀಗಲ್ ಇನ್ಇಕ್ವಾಲಿಟಿ, ಯಾವುದೇ ವಿಷಯದಲ್ಲಿ ಲೈಕ್ ವುಮೆನ್ ಹ್ಯಾಡ್ ನಾಟ್ ರೈಟ್ ಟು ವೋಟ್, ಲೀಗಲ್, ಅದು ನಮ್ಮ ಒಂದು ಹಕ್ಕು ತಾನೆ. ದೇಶದ ಒಂದು ಪ್ರಜೆ ಅಂತ ಅನ್ಸ್ಕೋಬೇಕಾದ್ರೆ ನಾವು ವೋಟಿಂಗ್ ಹಾಕಲೇಬೇಕು, ಹೌದಲ್ಲ. ಅದೇ ನಮಗೆ ಹಕ್ಕು ಕೊಟ್ಟಿಲ್ಲ ಅಂತ ಹೇಳಿದ್ರೆ ವಿ ಆರ್ ನಾಟ್ ಬಿ ಪಾರ್ಟ್ ಆಫ್ ದಿಸ್ ನೇಷನ್.
ಹೌದು ತಾನೆ? ಲೈಕ್ ದಟ್. ರೈಟ್ ಟು ವೋಟ್ ಆ್ಯಂಡ್ ಓನ್ ಪ್ರಾಪರ್ಟಿ. ಹೌದು, ಅಪ್ಪನ ಆಸ್ತಿ ಕೇವಲ ಗಂಡು ಮಗನಿಗೆ ಹೋಗಿದೆ ಅಂದರೆ ನಾವೇನು ತಪ್ಪು ಮಾಡಿವಿ? ಹೌದು ತಾನೆ? ಎಸ್, ನಮಗೂ ಈಕ್ವಾಲಿಟಿ ಬೇಕಲ್ಲ. ಇದು ಅಪ್ಪನ ಒಂದು ಏನಂತಾರೆ, ಒಂದು ಆಲೋಚನೆ, ಒಂದು ಗುಡ್ನೆಸ್. ಏನು, ಮಗನೂ ಕೂಡ ಅಷ್ಟ, ಮಗಳು ಕೂಡ ಅಷ್ಟ, ನನ್ನ ಆಸ್ತಿ ಇಬ್ಬರಿಗೂ ಸಮಾನ ಸಿಗ್ಬೇಕನ್ನೋ ಒಂದು ಆಲೋಚನೆ ಮೇಲಲ್ಲೇ ಬರಬೇಕು. ಹೌದಾ? ಅವನ ಒಂದು ಮೇಲ್ ಡಾಮಿನೆನ್ಸು ಪಾಸಿಟಿವ್ ಆಗಿರಬೇಕು. ಮೇಲ್ ಡಾಮಿನೆನ್ಸು ಮಹಿಳೆಯರಿಗೆ ಎಲ್ಲ ವಿಷಯದಲ್ಲಿ ಈಕ್ವಾಲಿಟಿ ದೊರಕಿಸಿಕೊಡುವಂಥ ವಿಷಯದಲ್ಲಿ ಕಾಣಬೇಕು, ಕಂಡು ಬರಬೇಕು ಹೊರತು ಸ್ನ್ಯಾಚಿಂಗ್ ವಿಷಯದಲ್ಲಿ ಇರಬಾರ್ದು. ಹಾಗೆಯೇ ಸೀಕ್ ಲೀಗಲ್ ಜಸ್ಟಿಸ್. ಈಕ್ವಾಲಿಟಿ ಅನ್ನೋದು ಈ ಲೀಗಲ್ ವಿಷಯದಲ್ಲಿ ಯಾವುದೇ ಇರಲಿ, ಎಸ್, ಈಕ್ವಾಲಿಟಿ ಅನ್ನೋದನ್ನ ಕಂಡು ಬರಬೇಕು ಅಂತ ಹೇಳ್ಬೋದು. ಒಂದು ನಿಮಿಷ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಓಕೆ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್ ಇನ್ ಬಿಟ್ವೀನ್. ಸ್ವಲ್ಪ ನೆಟ್ವರ್ಕಿನ ಇಶ್ಯೂ ಆಗ್ತದೆ. ಫೈನ್. ಲೀಗಲ್ ಇನ್ಇಕ್ವಾಲಿಟೀಸ್, ಗೆಟಿಂಗ್ ಮೈ ಪಾಯಿಂಟ್. ಲೀಗಲ್ ಇನ್ಇಕ್ವಾಲಿಟೀಸ್ ಏನು ಕಂಡು ಬರ್ತಾ ಇದೆ, ಅದರಲ್ಲಿ ಇಕ್ವಾಲಿಟಿ ಇರಬೇಕು. ಇದು ನಮ್ಗೆ ಆಗ್ತಾ ಇದೆ, ಅದಕ್ಕೆ ಎಮರ್ಜೆನ್ಸ್ ಆಗಿದೆ. ಏನು? ಫೆಮಿನಿಸ್ಟ್ ಮೂಮೆಂಟ್ ಅನ್ನೋದು. ಎಜುಕೇಷ್ನಲ್ ಆ್ಯಂಡ್ ಎಕನಾಮಿಕ್ ಎಕ್ಸ್ಕ್ಲೂಷನ್ ಅಂತ ಹೇಳಬೇಕಾದ್ರೆ ಅಲ್ಲಿ ಕೂಡ ನಮಗೆ ಸ್ವಾತಂತ್ರ್ಯ ಸಮಾನ ಅನ್ನೋದು ಕೊಡ್ತಾ ಇಲ್ಲ. ಓಕೆನಾ? ಏನು, ವುಮೆನ್ ವೇರ್ ಡಿನೈಡ್ ಎಜುಕೇಷನ್, ಜಾಬ್ಸ್, ಎಕನಾಮಿಕ್ ಇಂಡಿಪೆಂಡೆನ್ಸ್. ನೋಡ್ರಿ, ಮಹಿಳೆಯರು ಇಂಡಿಪೆಂಡೆಂಟ್ ಆಗಿರಬೇಕು. ಸ್ಪೆಷಲಿ ಎಕನಾಮಿಕಲ್, ಫೈನಾನ್ಷಿಯಲ್ ಏನಿರಬೇಕು, ಇಂಡಿಪೆಂಡೆಂಟ್ ಆಗಲೇಬೇಕು ಲೈಫಲ್ಲಿ. ಓಕೆನಾ? ಈ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಬೇಕಾದ್ರೆ ನಮ್ಮಲ್ಲಿ ಏನ್ರಿ, ಒಂದು ಒಳ್ಳೆ ಎಜುಕೇಷನ್ ಅನ್ನೋದು ನಾವು ಪಡ್ಕೊಳ್ಳೇಬೇಕು. ನೋ ಒನ್ ನೋನ್ಸ್ ವಾಟ್ ಹ್ಯಾಪನ್ಸ್ ಇನ್ ಯುವರ್ ಫರ್ದರ್ ಡೇಸ್. ಪೇರೆಂಟ್ಸ್ ಮನೆಯಲ್ಲಿದ್ದೀವಾ, ಆರಾಮಾಗಿದ್ವಿ. ಮದುವೆ ಆಗಿ ಹಸ್ಬೆಂಡ್ ಮನೆಯಲ್ಲಿ ಹೋಗಿದ್ದೀವಿ ಅಂತ ಹೇಳಿದ್ರೆ ಹೂ ನೋಸ್ ಹಸ್ಬೆಂಡ್ ಫ್ಯಾಮಿಲಿ ಯಾವ ಥರ ಇರ್ತದೆ. ಹೌದು ತಾನೆ? ಆ ಮೂಮೆಂಟಲ್ಲಿ ಹೆಚ್ಚು ಕಡಿಮೆ ಆಗಿದೆ ಅಂತ ಹೇಳಿದ್ರೆ, ತಿರ್ಗಾ ನೀವು ಮನೆಗೆ ಬಂದೀವಿ ಅಂತ ಹೇಳಿದ್ರೆ, ಯು ವೋಂಟ್ ಗೆಟ್ ಕೀಪ್ ದಿಸ್ ಥಿಂಗ್, ಯು ವೋಂಟ್ ಗೆಟ್ ದ ವ್ಯಾಲ್ಯೂಡ್ ಬಿಫೋರ್ ಯು ಗೆಟ್ ದ ವ್ಯಾಲ್ಯೂ ಇನ್ ಯುವರ್ ಹೋಮ್. ಅಲ್ಲಿ ಭಾಳಷ್ಟು ಜನ ಇರ್ತಾರೆ ಮನೆಯಲ್ಲಿ. ಹಾಂ, ಲಕ್ಕಿ ಇದ್ದೀರಿ, ಒಳ್ಳೆ ಫ್ಯಾಮ್ಲಿ ಇತ್ತು, ಅದೇ ಪ್ರೀತಿ ರೆಸ್ಪೆಕ್ಟ್ ಅನ್ನೋದು ಸಿಗ್ತದೆ. ಅದರಲ್ಲಿ ಏನೋ ಸ್ವಲ್ಪ ನೋಡಿರಿ, ಯಾರಾದರೂ ಕೂಡ ಮಹಿಳೆಯರನ್ನು ನೋಡ್ಕೊಂಡು ಹೋಗ್ಬೇಕಂತ ಹೇಳಿದ್ರೆ ಯೂಶ್ವಲಿ ಅಲ್ಲೇನಿರ್ತದೆ, ಡಾಮಿನೆನ್ಸ್ ಅನ್ನೋದು ತೋರಿಸ್ತಾರೆ. ಯಾವ ಥರ, ನಿನ್ಗೆ ಒಂದ್ಸರಿ ಮದುವೆ ಮಾಡಿಕೊಟ್ಟು ಹೋಗಿ ಅಮ್ಮ, ಅದೇ ನಿನ್ನ ಗಂಡನ ಮನೆ, ಅಲ್ಲೇನಿದ್ರು ಕೂಡ ನೋಡ್ಕೊಂಡೇ ಹೋಗಬೇಕು. ಅಲ್ಲಿ ಭಾಳಷ್ಟು ಟಾರ್ಚರ್ ಆಗ್ತಾ ಇದೆ, ಏನು ಮಾಡಲಿ ಅಂತೇಳಿ. ಹಾಂ, ಆಯಿತು, ಒಂದು ಫೈನಲ್ ಆಗಿ ಡಿಸಿಷನ್ ಬಂದು ಹೊರಗಡೆ ಬಂದು ನಿನ್ನ ಲೈಫನ್ನು ಹೆಂಗೆ ಲೀಡ್ ಮಾಡ್ತೀಯ ಅವಾಗ? ಸಮ್ ವಾಟ್, ಹೌದೆಲ್ಲ ಕ್ವೆಶನ್ಸ್ಗಳು ಬರ್ತವೆ. ವೆದರ್ ಯುವರ್ ಬ್ರದರ್ ಹ್ಯಾಸ್ ಟು ಟೇಕ್ ಕೇರ್ ಯುವರ್ ಲೈಫ್ ಆರ್ ಯುವರ್ ಫಾದರ್ ಹ್ಯಾಸ್ ಟು ನೋ. ಆಮ್ ಐ ರೈಟ್? ದಟ್ ಟೈಮ್ ಯು ನೀಡ್ ಟು ಟೇಕ್ ಕೇರ್ ಯುವರ್ ಸೆಲ್ಫ್. ಫಾರ್ ದಟ್ ರೀಸನ್ ಯು ಶುಡ್ ಗೆಟ್ ದ ಎಜುಕೇಷನ್ ಅಂತ ಹೇಳ್ಬೋದು. ಆ ಮೂಮೆಂಟ್ ಅಟ್ಲೀಸ್ಟ್ ಎಲ್ಲಾದರೂ ಜಾಬ್ ಮಾಡಿ ನಿಮ್ಮ ಲೈಫನ್ನು ನೀವು ಸೆಟಲ್ ಮಾಡ್ಕೊಳ್ಳೋಷ್ಟು ಕೇರ್ ಮಾಡ್ಕೊಂಡು ಹೋಗುವಷ್ಟಾದರೂ ನಮ್ಮಲ್ಲಿ ಏನಿರಬೇಕು, ಒಂದು ಎಜುಕೇಷನ್ ಅನ್ನೋದನ್ನು ಹೊಂದಿರಬೇಕು. ಅದರಿಂದ ನಮಗೆಲ್ಲಿ ಏನು ಬೆಳೀತದ್ರಿ, ಎಕನಾಮಿಕ್ ಇಂಡಿಪೆಂಡೆನ್ಸ್ ಅನ್ನೋದು ಬೆಳೀತದೆ ಅಂತ ಹೇಳ್ಬೋದು. ಆ್ಯಂಡ್ ಕಲ್ಚರಲ್ ಆಪ್ರೇಷನ್ಸ್, ನೋಡಿರಿ ಯಾವ ಥರ ಕಲ್ಚರಲ್ ಆಪ್ರೇಷನ್ ಅಂತ ಹೇಳಿದ್ರೆ ಒಂದು ಡಾಮಿನೆಂಟ್ ಕಲ್ಚರಲ್ ಆಗಿ ಕಂಡುಬರ್ತದೆ. ಯಾವ ಥರ? ಮನೆಯಲ್ಲೇ ಇರಬೇಕು, ವುಮೆನ್ ಮಸ್ಟ್ ಬಿ ಇನ್ ಅ ಹೋಮ್, ಕುಕ್ಕಿಂಗ್ ಮಾಡಬೇಕು, ಎಸ್, ನರ್ಚರಿಂಗ್ ಮಾಡಬೇಕು. ಇದೊಂದು ಕಲ್ಚರಲ್ ಆಪ್ರೇಷನ್ ಆಗಿ ಕಂಡುಬಂದ್ಬಿಟ್ಟಿದೆ. ಹೌದಲ್ಲ? ಇದೇ ಥರ ಇರಬೇಕು, ಏನು ಅಂದರೆ ಮನೆಯಲ್ಲೇ ಇರಬೇಕು, ಹೊರಗಡೆ ಹೋಗುವಂತಿಲ್ಲ, ಮಕ್ಕಳನ್ನು ಗಂಡನ್ನು ನೋಡ್ಕೊಂಡು ಹೋಗೋದೇ ಒಂದು ಒಳ್ಳೆಯ ಕೆಲಸ ಅನ್ನೋದೇನು ಕಂಡುಬರ್ತದಲ್ಲ, ಅದೇನಿದೆ ರೀ, ಒಂದು ಅನ್ಜಸ್ಟಾಗಿ ಕಂಡುಬರ್ತಾ ಇದೆ. ಬಟ್ ಇದರಿಂದ ಹೊರ ಹೊಮ್ಮಲಿಕ್ಕೆ, ಇದರಿಂದ ತೊಡೆದು ಹಾಕ್ಲಿಕ್ಕೆ ಒಂದು ಮೂಮೆಂಟ್ ಎಮರ್ಜೆನ್ಸಿ ಫೆಮಿನಿಸಮ್ ಅನ್ನೋದು ಹುಟ್ಕೊಂಡಿದೆ. ಲಿಮಿಟೆಡ್ ವುಮೆನ್ ಟು ಡೊಮೆಸ್ಟಿಕ್ ಲೈಫ್. ನೀ ಡೊಮೆಸ್ಟಿಕ್ ಲೈಫ್ ಅಂದರೆ ಒಂದು ಸಾಂಸಾರಿಕ ಜೀವನ ಅನ್ನೋದು ನೀನು ನಡೆಸಬೇಕು. ಹಾಂ,
ರೋಲ್ಸ್ ಲಿಮಿಟೆಡ್ ಇನ್ ವುಮೆನ್ ಆ್ಯಂಡ್ ಲಿಟ್ರೇಚರ್, ರಿಲಿಜನ್ ಆ್ಯಂಡ್ ಕಸ್ಟಮ್, ಎನ್ಫೋರ್ಸ್ಡ್ ಮೇಲ್ ಡಾಮಿನೆನ್ಸ್, ಇವೆಲ್ಲ ವಿಷಯಗಳಲ್ಲಿ ಕೇವಲ ಯಾರ್ದಿರ್ತದೆ ರೀ, ಮೇಲ್ ಡಾಮಿನೆನ್ಸ್ ಅನ್ನೋದು ಕಂಡುಬರ್ತದೆ. ಬಟ್ ವುಮೆನಿಗೆ ಏನು ರೀ ಸೆಕೆಂಡರಿ ಪ್ರಯಾರಿಟಿ ಅನ್ನೋದನ್ನು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಹಾಗಾದರೆ ಸೆಕ್ಷುವಲ್ ಆ್ಯಂಡ್ ಬಾಡಿಲಿ ಆಪ್ರೇಷನ್ಸ್ ಇಲ್ಲಿ ಆಪ್ರೇಷನ್ಸ್ ಅಂತ ಹೇಳಬೇಕಾದ್ರೆ ಅನ್ಜಸ್ಟ್, ಹೌದಲ್ಲ, ಅನ್ಜಸ್ಟ್ ಮಾಡ್ತಾ ಇದ್ದಾರೆ, ಹೌದಾ, ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಹಾಂ, ನಮ್ಮನ್ನು ರಿಮೂವ್ ಮಾಡ್ತಾ ಇದ್ದಾರೆ, ಯಾವುದೇ ಪ್ರಕಾರದ ಪ್ರಯಾರಿಟಿ ನಮಗೆ ಕೊಡ್ತಾ ಇಲ್ಲ, ಹೌದಾ. ಅದು ಕಲ್ಚರಲ್ ಆಪ್ರೇಷನ್ಸ್ದಲ್ಲಿ ನಾವು ಥರ ಮಹಿಳೆಯರಿಗೆ ಅನ್ಜಸ್ಟ್ ತೋರಿಸ್ತಾ ಇದ್ದಾರೆ. ವೇರ್ ಆಸ್ ಸೆಕ್ಷುವಲ್ ಆ್ಯಂಡ್ ಬಾಡಿಲಿ ಆಪ್ರೇಷನ್ಸ್ ಅಂತ ಹೇಳಿದ್ರೆ ಲ್ಯಾಕ್ ಆಫ್ ಕಂಟ್ರೋಲ್ ಓವರ್ ದ ರೀಪ್ರೊಡಕ್ಟಿವ್ ರೈಟ್ಸ್ ಆ್ಯಂಡ್ ಬಾಡಿಲಿ ಅಟೋನಮಿ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ರೀಪ್ರೊಡಕ್ಟಿವ್, ಮಕ್ಕಳನ್ನು ಹೇರುವಂಥದ್ದು ನೋಡಿ, ಮಹಿಳೆಯರನ್ನು ಮಕ್ಕಳನ್ನು ಹೇರುವ ಯಂತ್ರ ಅಂತ ಹೇಳ್ತಾರೆ. ಶಿ ಈಸ್ ಎ ಟೂಲ್ ಟು ಗಿವ್ ದ ಬರ್ತ್, ಶಿ ಈಸ್ ಅ ಮಷೀನ್, ಏನು ಅವಳು ಮಷಿನ್ ಇದ್ದಾಳೆ, ಮಕ್ಕಳನ್ನು ಹೇರುವಂಥ ಒಂದು ಮಷಿನ್ ಅಂತ ಹೇಳಲಾಗ್ತದೆ ನೋಡ್ರಿ. ಅಂದರೆ ಹೆಣ್ಮಕ್ಳನ್ನ ಯಾವ ಥರ ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಯಾವ ಥರ ಡಿಸ್ಕ್ರೈಬ್ ಮಾಡ್ತಾ ಇದ್ದಾರೆ ಅದೇ ಹೇಳ್ತಾ ಇದ್ದಾರೆ. ಕಂಟ್ರೋಲ್ ಓವರ್ ದ ರೀಪ್ರೊಡಕ್ಟಿವ್ ಅಂದರೆ ಇಫ್ ಐ ಗಾಟ್ ಏನು ಮಹಿಳೆ ಪ್ರೆಗ್ನೆಂಟ್ ಆಗಿದ್ದಾಳೆ, ಅಲ್ಲೇನಾದರೂ ಹೆಣ್ಣಂತ ಕಂಡು ಬಂದಿದೆ ಅಂತ ಹೇಳಿದ್ರೆ ಅಬಾರ್ಟ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಅದನ್ನು ಏನು ಮಾಡಿದ್ರೆ ಕಂಟ್ರೋಲ್ ಮಾಡೋದು, ಅಥವಾ ಆ ಒಂದು ವಿಷಯದ ರೈಟ್ನೆಸ್ ನನಗೆ ಬೇಕು. ಎಸ್, ಇಫ್ ಐ ಆಮ್ ರೆಡಿ ಟು ಟೇಕ್ ಕೇರ್ ಆಫ್ ದಟ್ ಬೇಬಿ ಮೀನ್ಸ್ ವೈ ಯು ಆರ್ ಟೇಕಿಂಗ್ ದ ಸ್ಟೆಪ್ ಟು ಅಬಾರ್ಟ್ ದಟ್ ಒನ್, ವೈ ಯು ಆರ್ ಮೀನ್ಸ್ ಮೇಲ್ ಸೊಸೈಟಿ, ಮೇಲ್ ಡಾಮಿನೆಂಟ್ ಸೊಸೈಟಿ. ಅಲ್ಲಿ ವಿಷಯದಲ್ಲಿ ಲ್ಯಾಕ್ ಆಫ್ ಕಂಟ್ರೋಲ್ ಓವರ್ ದ ರೀಪ್ರೊಡಕ್ಟಿವ್, ಅವಳಿಗೆ ರೈಟ್ಸೇ ಇರೋದಿಲ್ಲ, ತನ್ನ ಒಂದು ಬಾಡಿ ಮೇಲೆ, ತನ್ನ ಒಂದು ಜೀವನದ ಮೇಲೆ ಆ ಒಂದು ಅಧಿಕಾರನ ಏನು ಮಾಡ್ತಾರೆ, ತೆಗೆದು ಹಾಕ್ತಾರೆ. ಆ್ಯಂಡ್ ಬಾಡಿಲಿ ಆಟೋನಮಿ, ವೆನೆವರ್ ನೋಡ್ರಿ, ಬಾಡಿಲಿ ಆಟೋನಮಿ ಅಂತ ಹೇಳಿದ್ರೆ ಅಫ್ಕೋರ್ಸ್ ಫೀಲಿಂಗ್ಸ್ ಆರ್ ಈಕ್ವಲ್ ಫಾರ್ ಎವ್ರಿ ಒನ್, ವೆದರ್ ಮೇಲ್ ಆರ್ ಎ ಫಿಮೇಲ್, ಇಬ್ಬರಿಗೂ ಫೀಲಿಂಗ್ಸ್ ಅನ್ನೋದು ಕಾಮನ್ ಆಗಿ ಕಂಡು ಬರ್ತದೆ ಆ ಮೂಮೆಂಟಲ್ಲಿ. ಮೀನ್ಸ್ ಆದರೆ ಈ ಹೆಣ್ಣನ್ನು ಒಂದು ಏನು ಹೇಳ್ತಾರೆ, ಹುಡುಗಿಯರಾದರೂ ಪ್ರೆಗ್ನೆಂಟ್ ಆದ ನಂತರ ಆ ಮಗುನ ಇಟ್ಕೋಬಾರ್ದು ಅನ್ನೋದೊಂದು ಡಿಸಿಷನ್ ಮೇಲೆ ತೊಗೊಳ್ತಾ ಇದೆ, ಅದು ಸಮಾಜದಿಂದ ರಿಮೂವ್ ಆಗಬೇಕು. ಇಫ್ ಐ ಆಮ್ ರೆಡಿ ಟು ಟೇಕ್ ಕೇರ್, ಅದು ಅಲ್ಲದೆ ಫಾರ್ ಎಕ್ಸಾಂಪಲ್ ಬೇಬಿ ಆಗಿದೆ, 2 ಆಗಿದೆ, 3 ಆಗಿದೆ ಅಂದರೆ ಇಟ್ಸ್ ಇನಫ್. ಅದನ್ನು ಬಿಟ್ಟು 4, 5, 6 ಕೂಡ ನಾನು ಮಾಡಲಿಕ್ಕೆ ರೆಡಿ ಇದೆ ಅಂದರೆ ಫಸ್ಟ್ ಯು ಶುಡ್ ಟೇಕ್ ದ ಪರ್ಮಿಷನ್ ಆಫ್ ಲೇಡಿ, ವೆದರ್ ಆರ್ ಯು ಏಬಲ್ ಟು ಗಿವ್ ದ ಬರ್ತ್ ಟು ದ ಚೈಲ್ಡ್, ಬಿಕಾಸ್ ಹೆಲ್ತ್ ಮ್ಯಾಟರ್ಸ್ ಕೂಡ ಬಹಳ ಇರ್ತದೆ ಲೇಡಿದು. ಅದನ್ನೆಲ್ಲ ಟೇಕಿಂಗ್ ಕೇರ್ ಮಾಡೋದು ಕಾರ್ಯ ಯಾವುದಿರ್ತದೆ ರೀ, ಮೇಲೆ ಎಷ್ಟೋ ಜನ ನೆಗ್ಲೆಕ್ಟ್ ಮಾಡ್ತಾರೆ, ಬಟ್ ಬ್ಲೆಸ್ಡ್ ಒನ್ ಏನು ಮಾಡ್ತಾರೆ, ಕೇರ್ ಮಾಡ್ತಾರೆ ಅಂತ ಹೇಳ್ಬೋದು. ಫೈನ್. ಆ್ಯಂಡ್ ಇನ್ಸ್ಪಿರೇಷನ್ ಫಾರ್ ಎನ್ಲೈಟ್ಮೆಂಟ್ ಆ್ಯಂಡ್ ರಿವಲ್ಯೂಷನ್ಸ್, ಐಡಿಯಾಸ್ ಆಫ್ ಲಿಬರ್ಟಿ, ಇಕ್ವಾಲಿಟಿ ಆ್ಯಂಡ್ ಇಂಡಿವಿಜುವಲ್ ರೈಟ್ಸ್ ಇನ್ಫ್ಲುಯೆನ್ಸ್ಡ್ ಫೆಮಿನಿಸ್ಟ್ ಥಾಟ್ಸ್. ಇಲ್ಲೇನಾಯ್ತಂದರೆ ಇನ್ಸ್ಪಿರೇಷನ್ ಹೇಳಿಲ್ಲ, ನಮಗೆ ಕೆಲವಾರು ಫೆಮಿನಿಸ್ಟ್ ರೈಟರ್ಸ್ ಏನು ಮಾಡಿದ್ದಾರೆ, ಒಂದು ಅವೇಕ್ನಿಂಗ್ನೆಸ್ ತೊಗೊಂಡು ಬಂದಿದ್ದಾರೆ ನಮಗೆ. ಅದರಿಂದ ಏನಾಗಿದೆ, ಎನ್ಲೈಟ್ಮೆಂಟ್ ಆಗಿದೆ. ಆ್ಯಂಡ್ ರಿವಲ್ಯೂಷನ್ಸ್, ಎನ್ಲೈಟ್ಮೆಂಟ್ ಅಂದರೆ ಜ್ಞಾನೋದಯ. ಎಸ್, ನಾವು ಯಾಕೆ ನಮ್ಮ ಲೈಫನ್ನು ಇನ್ನೊಬ್ಬರ ಕೈಯಲ್ಲಿ ಕೊಡಬೇಕು, ಕೊಟ್ಟಿದ್ರು ಕೂಡ ಅವ್ರು ನಮ್ಮನ್ನು ಕೇರ್ ಮಾಡಬೇಕು, ಬಟ್ ಅವ್ರು ಏನು ಮಾಡ್ತಾ ಇದ್ದಾರೆ, ನಮಗನ್ನು ಸ್ಪಾಯ್ಲ್ ಮಾಡ್ತಾ ಇದ್ದಾರೆ. ಇದು ಒಂದು ಪ್ರಕಾರದ ಜ್ಞಾನೋದಯ. ಇದರಿಂದ ನಾವು ಏನಾಗಬೇಕು, ರಿವಲ್ಯೂಷನ್ ಮಾಡಬೇಕು, ಅಗನೆಸ್ಟ್ ತೋರಿಸ್ಬೇಕು. ಏನು ಇಷ್ಟೆಲ್ಲ ಒಂದು ದಬ್ಬಾಳಿಕೆ ನಾವು ಸಹಿಸೋದಿಲ್ಲ, ನಮಗೂ ಸ್ವಾತಂತ್ರ್ಯ, ಸಮಾನತೆ, ಇಂಡಿವಿಜುವಲ್ ರೈಟ್ಸ್ ಅನ್ನೋದು ನಮಗೂ ಬೇಕು ಅನ್ನೋದೊಂದು ಥಾಟ್ ಏನು ಅಕರ್ಡ್ ಆಗಿದೆಲ್ಲ ಮೈಂಡಲ್ಲಿ, ಒಂದು ಡಿಸಿಷನ್ ಏನು ಹೊರ ಬಂದಿದೆಲ್ಲ, ಅದು ಎಮರ್ಜೆನ್ಸ್ ಅಂತ ಹೇಳ್ಬೋದು. ದಿಸ್ ಈಸ್ ಅಬೌಟ್ ದ ರೀಸನ್ ಬಿಹೈಂಡ್ ದ ಎಮರ್ಜೆನ್ಸ್. ಹಾಗಾದರೆ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫೆಮಿನಿಸಮ್? ಹಾಗಾದರೆ ಇದರ ಲಕ್ಷಣ ಯಾವ ಥರ ಇರ್ತದೆ? ಒಂದು, ಜೆಂಡರ್ ಇಕ್ವಾಲಿಟಿ, ಬಿಲೀಫ್ ಇನ್ ಈಕ್ವಲ್ ರೈಟ್ಸ್. ಹೌದಲ್ಲ, ಜೆಂಡರ್ ಇಕ್ವಾಲಿಟಿಯ ಒಂದು ಅರ್ಥನೇನು ರೀ, ಈಕ್ವಲ್ ರೈಟ್ಸ್ ಇರಬೇಕು. ಟ್ರೀಟ್ಮೆಂಟ್ ಫಾರ್ ಆಲ್ ಜೆಂಡರ್ಸ್, ಈಕ್ವಲ್ ರೈಟ್ಸ್ ಇರಬೇಕು. ಎಲ್ಲರಿಗೆ ಟ್ರೀಟ್ ಯಾವ ಥರ ಇರಬೇಕು ರೀ, ಟ್ರೀಟ್ಮೆಂಟ್ ಯಾವ ಥರ ಇರಬೇಕು, ಫೇರ್ ಆಗಿರಬೇಕು ಅನ್ನೋದು. ಆ್ಯಂಡ್ ಏಜೆನ್ಸೀಸ್ ಆ್ಯಂಡ್ ನೆಕ್ಸ್ಟ್ ಏನು ಹೇಳ್ತಾ ಇದ್ದಾನೆ, ವಿತ್ ಅಟೋನಮಿ. ಏಜೆನ್ಸೀಸ್ ಅಂತ ಹೇಳಿದ್ರೆ ಪವರ್ ಟು ಮೇಕ್ ಚಾಯ್ಸಸ್. ಇಫ್ ಅ ಮೇಲ್ ಹ್ಯಾವ್ ಅ ಪವರ್ ಟು ಮೇಕ್ ಅ ಚಾಯ್ಸಸ್, ಈವನ್ ಫೀಮೇಲ್ ಆಲ್ಸೋ ಹ್ಯಾವ್ ದಟ್ ರೈಟ್ ಟು ಚೂಸ್ ದ ಏನು ಹೇಳ್ತಾರೆ, ಚಾಯ್ಸಸ್, ಮೇಕ್ ಹರ್ ಓನ್ ಚಾಯ್ಸಸ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ನೋಡ್ರಿ, ಯಾರೋ ಬ್ರೈಡ್ ಗ್ರೂಮ್ ಬಂದರು ನೋಡಲಿಕ್ಕೆ, ಇಲ್ಲ ಇವ್ ನನಗೆ ಇಷ್ಟ ಇಲ್ಲ, ಇಟ್ ಈಸ್ ಹರ್ ಲೈಫ್, ಶಿ ಹ್ಯಾಸ್ ಅ ರೈಟ್ ಟು ಎಕ್ಸೆಪ್ಟ್ ಇಟ್ ಆರ್ ರಿಜೆಕ್ಟ್ ದಟ್ ಪ್ರಪೋಸಲ್. ಹೌದು ತಾನೆ? ಇಲ್ಲ ನೀನು ಮಾಡ್ಕೊಳ್ಳೇಬೇಕಂತೇಳಿದ್ರೆ ನದಿರಾ ಫಾದರ್ ಥರ ಅಲ್ಲಿ ಮಾಡೋ ಹಾಗಿಲ್ಲ. ಓಕೆನಾ? ಏನು ಫೆಮಿನಿಸಮ್ನ ಮೇನ ಒಂದು ಲಕ್ಷಣ ಏನಂತ ಹೇಳಿದರೆ, ಎಲ್ಲರಿಗೂ ಇಕ್ವಾಲಿಟಿ ಅನ್ನೋದು ಎಲ್ಲರಿಗೂ ಕೊಡಬೇಕು, ಮತ್ತು ಏಜೆನ್ಸಿ ಮತ್ತು ಅಟೋನಮಿ ಅನ್ನೋ ಒಂದು ವಿಷಯ ಬಂದಿದೆ ಅಂತ ಹೇಳಿದ್ರೆ, ನಮ್ಮದೇ ಆದ ಒಂದು ಸೆಲ್ಫು ಡಿಸಿಷನ್ ಅನ್ನೋದು ನಮಗೆ ಬೇಕು, ಸೆಲ್ಫ್ ಚಾಯ್ಸ್ ಅನ್ನೋದು ನಮಗೆ ಕೊಡಿ, ಬಿಕಾಸ್ ಇಟ್ಸ್ ಅವರ್ ಲೈಫ್. ಹೌದು ತಾನೆ?
ನಮ್ಮ ಜೀವನ ಇದೆ. ಎಲ್ಲೋ ಒಂದು ಕಡೆ ನಾವು ರಾಂಗ್ ಲೀಡ್ ಆಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಸಜೆಷನ್ಸ್ ವೆಲ್ಕಮ್ ಮಾಡೋಣ. ನಮ್ಮ ಒಂದು ಫೆಮಿನಿಸಮ್ ನಾವು ಪಾಸಿಟಿವ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳೋಣ. ಅದನ್ನೇನಾದರೂ ನೆಗೆಟಿವ್ ಆಗಿ ಯುಟಿಲೈಸ್ ಆಗ್ತಾ ಇದೆ ಅಂದರೆ ಅದ್ರ ಬಗ್ಗೆ ಅದ್ರ ಬಗ್ಗೆ ನಮಗೆ ಹೇಳಿ. ಬಟ್ ನಾವು ಇಷ್ಟು ಒಂದು ಬೇಸಿಕ್ ನೀಡ್ಸ್ಗಳನ್ನು ಕೊಡಲಿಕ್ಕೆ ಹಿಂಜರಿತಾ ಇದ್ದಾರೆ ಅಂತ ಹೇಳಿದ್ರೆ ದಟ್ ಈಸ್ ನಾಟ್ ಎ ಗುಡ್ ಥಿಂಗ್. ಆ್ಯಂಡ್ ವುಮೆನ್ ಶುಡ್ ಕಂಟ್ರೋಲ್ ದೇರ್ ಓನ್ ಲೈಫ್ಸ್. ಹೌದಲ್ಲ, ನಮ್ಮ ಜೀವನ ನಾವೇ ಕಂಟ್ರೋಲ್ ಮಾಡ್ಕೋಬೇಕಾಗ್ತದೆ. ಆ್ಯಂಡ್ ಚಾಯ್ಸಸ್ ಆರ್ ದ ಬಾಡೀಸ್ ಮೀನ್ಸ್ ಫಾರ್ ಎಕ್ಸಾಂಪಲ್ ನೋಡಿ, ಐ ವಾಂಟ್ ಟು ಗೆಟ್ ಅ ಹೈಯರ್ ಎಜುಕೇಷನ್. ಇಟ್ ಈಸ್ ದ ಡ್ಯೂಟಿ ಆಫ್ ಅ ಮೇಲ್ ಶುಡ್ ಲೆಟ್ ಹರ್ ಟು ಟೇಕ್ ದ ಹೈಯರ್ ಎಜುಕೇಷನ್. ಅದನ್ನು ನಾವು ಸ್ನ್ಯಾಚಿಂಗ್ ಮಾಡಲಿಕ್ಕಾಗೋದಿಲ್ಲಲ್ಲ. ಎಸ್, ಒಂದು ನಮ್ಮಲ್ಲಿ ಕೂಡ ನಾವು ವಿಮೆನ್ಸ್ ಇದ್ದೀವಿ, ನಮಗೂ ಕೂಡ ಒಂದು ಅರಿವಿರಬೇಕು ಲೈಫ್ ಅಂದರೆ ಏನು. ಎಸ್, ಎಜುಕೇಷನ್ ಪಡ್ಕೊಂಡಿದ್ದೀವಿ, ಜಾಬ್ ಮಾಡ್ಕೊಂಡಿದ್ದೀವಿ, ಫ್ಯಾಮಿಲಿ ಅನ್ನೋದನ್ನು ಕೇರ್ ಮಾಡಬೇಕು. ಅಂದರೆ ಎರಡನ್ನ ನಾವು ನೋಡ್ಕೊಂಡು ಹೋಗಬೇಕು. ಪೂರ ಕಂಪ್ಲೀಟ್ಲಿ ಫೆಮಿನಿಸಮ್ ಅಂತ ಹೇಳಿ ಗಂಡ ಮಕ್ಕಳು ಫ್ಯಾಮಿಲಿಯನ್ನು ನಾವು ತೊಡೆದು ಹಾಗೂ ಇಲ್ಲ. ಅದರೊಂದಿಗೆ ನಾವು ಫೈಟ್ ಮಾಡಿ ನಮ್ಮದೇ ಆದ ಒಂದು ರೈಟ್ನೆಸ್ ತಗೊಳ್ಳೋದು, ಅದು ಫೆಮಿನಿಸಮ್. ಬಟ್ ಬಹಳಷ್ಟು ವಿಮೆನ್ಸ್ ಅವ್ರು ಏನು ಮಾಡ್ತಾಯಿದ್ದಾರೆ, ಪೂರಾ ನೆಗೆಟಿವ್. ನೋ, ಇಟ್ ಈಸ್ ನಾಟ್ ಲೈಕ್ ದಟ್. ಫೆಮಿನಿಸಮ್ ಅಂತ ಹೇಳಿದ್ರೆ ಯಾವ ಥರ ಮೇಲು ತನ್ನ ಒಂದು ಡಾಮಿನೆನ್ಸ್ ಪವರ್ ಇಟ್ಕೊಳ್ಳೋದ್ರ ಮೂಲಕ ಫ್ಯಾಮಿಲಿ ನೋಡ್ಕೊಂಡು ಹೋಗ್ತಾ ಇದ್ದಾನಲ್ಲ, ಅದೇ ಥರ ಈಕ್ವಾಲಿಟಿ ಲೇಡೀಸ್ಗೂ ಕೊಡೋದ್ರ ಮೂಲಕ ಅವಳು ಕೂಡ ಫ್ಯಾಮಿಲಿನ ನೋಡ್ಕೊಂಡು ಹೋಗುವಂಥ ಜವಾಬ್ದಾರಿ ಕೂಡ ವಹಿಸ್ಲಿಕ್ಕೆ ಶಕ್ತಿ ಇದೆ, ಅವಳಿಗೆ ಕೊಡಬೇಕು. ಚಾಲೆಂಜ್ ಟು ಪೆಟ್ರಿಯಾರ್ಕಿ ಅಪೋಸಸ್ ಮೇಲ್ ಡಾಮಿನೇಟೆಡ್ ಸಿಸ್ಟಮ್ ಆ್ಯಂಡ್ ರೆಸ್ಟ್ರಿಕ್ಟ್ ವುಮೆನ್. ನೋಡಿ ಏನು ಹೇಳ್ತಾ ಇದ್ದಾನೆ, ಚಾಲೆಂಜ್ ಅಂತ ಹೇಳಿದ್ರೆ ಯಾವ ಥರ ಅಂತ ಹೇಳಬೇಕಾದ್ರೆ ಇಲ್ಲಿ ಪೆಟ್ರಿಯಾರ್ಕಿ ನಮ್ಮ ಮೇಲೆ ಏನು ರೂಲ್ಸ್ಗಳನ್ನು ಹಾಕ್ತಾ ಇದೆ ಅಲ್ಲ, ಎಸ್, ಅದನ್ನು ಆಲ್ಮೋಸ್ಟ್ ಡಿನೈಡ್ ಮಾಡಬೇಕು. ಹೌದಲ್ಲ, ಎಜುಕೇಷನ್ ತೊಗೊಳ್ಳೋದಾಯಿತು, ಲೀಗಲ್ ಪ್ರಾಪರ್ಟಿ ಮೇಲೆ ಹಕ್ಕಿರಲಾರ್ದಾಯಿತು, ಮತ್ತು ಅವರ ಒಂದು ಲೈಫ್ ಇವ್ರು ಡಿಸೈಡ್ ಮಾಡೋದಾಯಿತು. ಇದನ್ನೆಲ್ಲ ಏನ್ರಿ ಅಪೋಸ್ ಮಾಡ್ತಾ ಇದ್ದಾರೆ ಯಾರು, ಈ ಫೆಮಿನಿಸಮ್ ಅನ್ನೋರು. ಆ್ಯಂಡ್ ಸಿಸ್ಟಮ್ ದಟ್ ರಿಸ್ಟ್ರಿಕ್ಟೆಡ್ ವುಮೆನ್. ಇವೆಲ್ಲ ಸಿಸ್ಟಮ್ ಏನು ಮಾಡ್ತಾ ಇದೆ, ವುಮೆನ್ಗೆ ರಿಸ್ಟ್ರಿಕ್ಷನ್ಸ್ ಹಾಕ್ತಾ ಇದ್ದಾವೆ. ಅದನ್ನು ಆಲ್ಮೋಸ್ಟ್ ನಾವು ಏನು ಮಾಡಬೇಕ್ರಿ, ಅಪೋಸ್ ಮಾಡಿ. ಎಸ್, ವಿ ಟು ಹ್ಯಾವ್ ಅ ಸ್ಟ್ರೆಂತ್ ದಟ್ ವಿ ಕ್ಯಾನ್ ಡೂ ಎನಿಥಿಂಗ್ ಲೈಕ್ ಮೆನ್ ಡೂ ದ ಥಿಂಗ್ಸ್ ಅನ್ನೋ ಒಂದು ಅಂಶ ಗೊತ್ತಿರಬೇಕು. ಆ್ಯಂಡ್ ಇಂಟರ್ಸೆಕ್ಷನಾಲಿಟಿ ಅಂತ ಹೇಳಿದ್ರೆ ಪೀಪಲ್ ಕ್ಯಾನ್ ಫೇಸ್ ಮಲ್ಟಿಪಲ್ ಲೇಯರ್ಸ್ ಆಫ್ ಡಿಸ್ಕ್ರಿಮಿನೇಷನ್. ಇಂಟರ್ಸೆಕ್ಷನಾಲಿ ಅಂತ ಹೇಳಿದ್ರೆ ವುಮೆನನ್ನು ಅಥವಾ LGBTQ ಅನ್ನೋರನ್ನ ಇವ್ರನ್ನ ನಾವು ಏನು ಮಾಡ್ತೀವಿ, ಡಿಸ್ಕ್ರಿಮಿನೇಷನ್ ಮಾಡ್ತಾಯಿದ್ವಿ, ತಾರತಮ್ಯ ಮಾಡ್ತೀವಿ ಆನ್ ದ ಬೇಸಸ್ ಆಫ್ ರೇಸ್. ಒಂದು ರೇಸ್ ಆಯಿತು, ಕ್ಲಾಸ್ ಆಯಿತು, ಹೌದಲ್ಲ, ಮತ್ತು ಸೆಕ್ಷುವಾಲಿಟಿ ಆಯಿತು, ಮತ್ತು ಜೆಂಡರ್ ಆಯಿತು, ಮತ್ತು ಎಬಿಲಿಟಿ ಆಯಿತು. ಗಂಡು ಮಗ ಇದ್ದಾನೆ, ಅವ್ನಿಗೆ ಪೇಮೆಂಟ್ ಭಾಳ ಕೊಡೋ, ಅವ್ನು ಒಳ್ಳೆ ಕೆಲಸ ಮಾಡ್ತಾನೆ, ಚೆನ್ನಾಗಿ ಮಾಡ್ತಾಳೆ. ಹೆಣ್ಮಗಳಿದ್ದಾಳೆ, ಅವಳಿಗೆ ವೀಕ್ನೆಸ್ ಭಾಳ ಬರ್ತದೆ, ಕಡಿಮೆ ದುಡ್ಡು ಕೊಡು. ನೋ, ಇದು ಏನಾಗಿದ್ರೆ ಎಬಿಲಿಟಿ ಮೇಲೆ ಏನಾಗ್ತದ್ರೆ ಏನು ಡಿಸ್ಕ್ರಿಮಿನೇಷನ್ ತೋರಿಸಿದ ಹಾಗೆ. ಜೆಂಡರ್ ಮೇಲೆ ಹೇಳಿದ್ರೆ ಅವನು ಹುಡುಗಿ ಇದ್ದಾನೆ, ಹುಡುಗ ಇದ್ದಾನೆ. ಎಸ್, ಫಾರ್ ಎಕ್ಸಾಂಪಲ್ ಹುಡುಗ ಇದ್ದು ಬೀಯಿಂಗ್ ಲೈಕ್ ಎ ಬಾಯ್, ಬಿಹೇವ್ ಲೈಕ್ ಎ ಗರ್ಲ್ ಮೀನ್ಸ್ ದಟ್ ಟೈಮ್ ನಾವು ಏನು ಮಾಡ್ತೀವಿ, ಡಿಸ್ಕ್ರಿಮಿನೇಷನ್ ಮಾಡ್ತೀವಿ. ವಿ ವೋಂಟ್ ಗಿವ್ ಅ ರೆಸ್ಪೆಕ್ಟ್ ಟು ದೆಮ್ ಮೋರ್ ದೆನ್ ವಿ ಮೇಕ್ ಅ ಫನ್ ಆನ್ ದೆಮ್. ಅದನ್ನು ನಾವು ಏನು ಮಾಡ್ತೀವಿ, ಫನ್ನಾಗಿ ತೊಗೊಳ್ತೀವಿ. ಹೌದಲ್ಲ, ವಿ ಶುಡಂಟ್ ಆ ಥರ ಮಾಡುವಾಗಲ್ಲ. ಬಿಕಾಸ್ ನ್ಯಾಚುರಲಿ ಆ ಥರದ ಬರ್ತ್ ಅವ್ರು ತೊಗೊಂಡಿದ್ದಾರೆ. ಇದರಲ್ಲಿ ಅವರದ್ದೇನೋ ತಪ್ಪಿದೆ, ಆಲೋಚನೆ ಮಾಡಿದ್ದಾರೆ. ಹೌದಾ, ಎಲ್ಲರೂ ನೋಡ್ರಿ, ವಾಟ್ ಈಸ್ ದ ರೀಸನ್ ಬಿಹೈಂಡ್ ಟು ಕಮ್ ಸಚ್ ಥಿಂಗ್ಸ್ ಟು ಅಕರ್ ಸಚ್ ಕೈಂಡ್ ಆಫ್ ಎ ಥಿಂಗ್ಸ್ ಇನ್ ಅ ಸೊಸೈಟಿ ಅಂತ ಹೇಳಿದ್ರೆ ಬಹಳಷ್ಟು ಅಕಾರ್ಡಿಂಗ್ ಟು ಮೈಥಾಲಜಿ ಪ್ರಕಾರ ಡೂಮ್ಸ್ ಡೇ ಅನ್ನೋದು, ಪ್ರಳಯ ಅನ್ನೋದು ಹತ್ತಿರ ಬರ್ತಾ ಇದೆ. ಇದೆಲ್ಲದ ಒಂದು ಸಿಂಬಲ್ ಏನು, ಹುಡುಗ ಹುಡುಗಿ ಥರ ಆಗ್ತಾ ಇದ್ದಾನೆ, ಹುಡುಗಿ ಹುಡುಗನ ಥರ ಆಗ್ತಾ ಇದ್ದಾರೆ, ಹುಡುಗ ಹುಡುಗನೊಂದಿಗೆ ಸಂಬಂಧ ಇಡ್ತಾ ಇದ್ದಾಳೆ, ಹುಡುಗಿ ಹುಡುಗನ. ಇಟ್ಸ್ ನಾಟ್ ಎ ಗುಡ್ ಕ್ಯಾರೆಕ್ಟರಿಸ್ಟಿಕ್ಸ್. ಇದು ಒಳ್ಳೆ ಲಕ್ಷಣ ಅಲ್ಲ. ಇದು ಅಕಾರ್ಡಿಂಗ್ ಟು ಮೈಥಾಲಜಿ ಪ್ರಕಾರ ನೀವೇನಾದರೂ ಹೋಗಿದ್ರೆ ಅಂತ ಹೇಳಿದ್ರೆ ಇದೆಲ್ಲ ಏನ್ರಿ ಒಂದು ಪ್ರಳಯ ಹತ್ತಿರ ಬರಲಿಕ್ಕೆ ಸಂಕೇತ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಬಟ್ ಇಲ್ಲಿ ಒಂದು ಮೂಮೆಂಟ್ ಹೊರ ಬಂದಿದೆ. ನಾವು ಈ ಥರ ಹುಟ್ಟಿದ್ದೀವಿ, ಈ ಥರ ಕಂಡು ಬರ್ತಾ ಇದೆ ಅಂದರೆ ಇದರಲ್ಲಿ ನಮ್ಮದೇನು ತಪ್ಪಿದೆ. ನಮ್ಮಂಥರ ಲೈಫ್ ಲೀಡ್ ಮಾಡಲಿಕ್ಕೆ ನಮಗೆ ಅವಕಾಶ ಕೊಡಿ. ಅದೇ ನಮ್ಮ ಒಂದು ಹಕ್ಕು ಅನ್ನೋದು ಒಂದು ಕೂಗು ಕಂಡು ಬರ್ತದೆ. ದಟ್ ಈಸ್ ವಾಟ್ ಜೆಂಡರ್ ಸ್ಟಡೀಸ್ ಅಂತ ಹೇಳ್ಬೋದು. ಫೈನ್. Intersectionality recognizes that the race, class, sexuality and other identities intersect. ನೋಡಿ ಹೇಳ್ತಾ ಇದ್ದಾನೆ, ರಿಕಗ್ನೈಸ್ ದಟ್ ರೇಸ್ ಆನ್ ದ ಬೇಸಿಸ್ ಆಫ್ ರೇಸ್, ಕ್ಲಾಸ್, ಸೆಕ್ಷುವಾಲಿಟಿ ಆ್ಯಂಡ್ ಅದರ್ ಐಡೆಂಟಿಸ್ ಇಂಟರ್ಸೆಕ್ಷನಿಂದ ನಾವು ಏನು ಮಾಡ್ತಾ ಇದ್ದೀವಿ, ನಮ್ಮನ್ನು ಡಿಸ್ಕ್ರಿಮಿನೇಷನ್ ಇದನ್ನೆಲ್ಲ ತೋರಿಬೇಕು, ಅದನ್ನು ತೆಗೆದು ಹಾಕಬೇಕು. Political activism engages in movements
ಲಾಸ್ ಆ್ಯಂಡ್ ರಿಫಾರ್ಮ್ಸ್ ಟು ಕ್ರಿಯೇಟ್ ಸೋಷಿಯಲ್ ಚೇಂಜ್. ನಾವೇನಾದರೂ ಒಂದು ಚೇಂಜಸ್ ತೊಗೊಂಬರಬೇಕು ಸಮಾಜದಲ್ಲಿ, ಮಹಿಳೆಯರಿಗೂ ಕೂಡ ವಿ ಹ್ಯಾವ್ ಟು ಗಿವ್ ಅ ಈಕ್ವಲ್ ರೈಟ್ಸ್ ಟು ಫೀಮೇಲ್ ಆಲ್ಸೋ ಆ್ಯಂಡ್ ಅದರ್ ಜೆಂಡರ್ ಆಲ್ಸೋ. ಮೀನ್ಸ್ ನಾವೇನು ಮಾಡಬೇಕಾಗ್ತದೆ, ವಿ ನೀಡ್ ಟು ಪುಟ್ ಸಮ್ ಮೂಮೆಂಟ್ಸ್ ಫ್ರಮ್ ದ ಪೊಲಿಟಿಕಲ್, ಫ್ರಮ್ ದ ಎಕನಾಮಿಕಲ್, ಫ್ರಮ್ ದ ಸೋಷಿಯಲ್, ಇವೆಲ್ಲಗಳನ್ನು ನಾವು ಪದೇ ಪದೇ ಈ ಥರ ಮೂಮೆಂಟ್ಸ್ ಮಾಡೋದ್ರೊಂದಿಗೆ ಏನಾಗ್ತದೆ ರೀ, ಜನರಲ್ಲಿ ಒಂದು ಜಾಗೃತಿ ಮೂಡ್ತದೆ. ಎಸ್, ಅವಳಿಗೂ ಕೂಡ ಹಕ್ಕಿದೆ ಅನ್ನೋದು ಒಂದು ಅಂಶ ಕಂಡುಬರ್ತದೆ. ಓಕೆನಾ? ನೋಡಿ, ವೆದರ್ ದೇರ್ ಈಸ್ ಅ ರೈಟ್ ಥಿಂಗ್ ವಿ ನೀಡ್ ಟು ಫೈಟ್. ಹೌದಲ್ಲ? ಫಸ್ಟು ರೈಟ್ನೆಸ್ ಅನ್ನೋದು ತೊಗೋಬೇಕಾಗ್ತದೆ ನಾವು. ಫಾರ್ ಎಕ್ಸಾಂಪಲ್ ನೋಡಿರಿ, ಎಜುಕೇಷನ್ ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ವಿಮೆನ್ಗೆ ಎಜುಕೇಷನ್ ಕೊಟ್ಟಿದ್ದಾರೆ, ಮ್ಯಾರಿಡ್ ಆಗಿದೆ. ಫಸ್ಟ್ ಪ್ರಯಾರಿಟಿ ಡ್ಯೂಟಿ ಈಸ್ ಟು ಟೇಕ್ ಕೇರ್ ಹರ್ ಓನ್ ಲೈಫ್ ಲೈಕ್ ಎ ಹಸ್ಬೆಂಡ್ ಆ್ಯಂಡ್ ಚಿಲ್ಡ್ರನ್. ಇದರೊಂದಿಗೆ ಅವಳಿಗೆ ಸಮಯ ಸಿಕ್ಕಿದೆ, ಟೈಮ್ ಸಿಕ್ಕಿದೆ ಅಂತ ಹೇಳಿದ್ರೆ ಶಿ ಕ್ಯಾನ್ ಡೂ ದ ಜಾಬ್. ಇಲ್ಲ, ಆ್ಯಂಡ್ ಸೆಕೆಂಡ್ ಥಿಂಗ್, ಇಟ್ ಈಸ್ ಅ ಡ್ಯೂಟಿ ಆಫ್ ಅ ಹಸ್ಬೆಂಡ್ ಟು ಟೇಕ್ ಕೇರ್ ಹರ್ ಆ್ಯಂಬಿಷನ್ ಆಲ್ಸೋ. ಎಮ್ ರೈಟ್? ಅಲ್ಲಿ ಹಸ್ಬೆಂಡ್ ಆದವನು ಕೂಡ ಇವಳು ಇಷ್ಟೊಂದು ಓದಿದ್ದಾಳೆ, ಇವಳಿಗೆ ಒಂದು ಆ್ಯಂಬಿಷನ್ ಅನ್ನೋದಿದೆ, ಇವಳಿಗೊಂದು ಆಸೆ ಅನ್ನೋದಿದೆ, ಇವಳು ಜಾಬ್ ಮಾಡೋದಿದೆ, ಇವಳಿಗೂ ಕೂಡ ಏನು ಮಾಡಬೇಕು, ಅದು ಇರುವಂಥ ಒಂದು ವಿಷಯದಲ್ಲೇ, ಇರುವಂಥ ಸಮಯದಲ್ಲೇ ಜಾಬ್ ಮಾಡಲಿಕ್ಕೆ ಕೂಡ ಅವಕಾಶ ಮಾಡಲಿಕ್ಕೆ ಕೊಡಲೇಬೇಕು. ಅಲ್ಲಿ ಫೆಮಿನಿಸಮ್ ಅನ್ನೋದನ್ನು ಯಾವುದೇ ಒಂದು ಅಂಶ ತಗೊಂಡು ಲೈಫನ್ನು ಸ್ಪಾಯ್ಲ್ ಮಾಡ್ಕೊಳ್ಳೋದಂತಲ್ಲ. ಬಿಕಾಸ್ ಗರ್ಲ್, ಫೀಮೇಲ್ ಆ್ಯಂಡ್ ಮೇಲ್ ಹ್ಯಾವ್ ಟು ಲೀಡ್ ದೇರ್ ಲೈಫ್. ಹೌದಲ್ಲ? ಅಲ್ಲಿ ಇಬ್ಬರಿಗೂ ಅಂಡರ್ಸ್ಟ್ಯಾಂಡಿಂಗ್ ಬರೋವಂಥ ರೀತಿಯಲ್ಲಿ ನಾವೇನು ಲೈಫನ್ನು ಲೀಡ್ ಮಾಡಬೇಕು ಹೊರತು ಅಲ್ಲಿ ಯಾವುದೇ ಥರದ ಒಂದು ಕ್ಲಾಶಸ್ ಅನ್ನೋದು ಅವಕಾಶ ಮಾಡಿ ಕೊಡಬಾರ್ದು. ಹೌ ಮಚ್ ದೇ ಅಂಡರ್ಸ್ಟ್ಯಾಂಡ್, ಬಿಕಾಸ್ ಕೆಲವೊಂದು ಹುಡುಗಿಯರಲ್ಲೇ ಆಯಿತು, ಜೆಂಟ್ಸ್ಗಳಲ್ಲೇ ಆಯಿತು, ಈ ಫೆಮಿನಿಸಮ್ ಅನ್ನೋ ಪಾಯಿಂಟನ್ನು ನೆಗೆಟಿವ್ ಆಗಿ ತೊಗೊಳ್ತಾರೆ. ನೋ ನಾಟ್ ಲೈಕ್ ದ್ಯಾಟ್. ಇಕ್ವಾಲಿಟಿ ಸಿಗ್ತದೆ ಅಲ್ಲಿ ಆಲ್ಸೋ. ಅಲ್ಲಿ ಏನಿರಬೇಕು ರೀ, ಒಂದು ಒಪ್ಪಿಗೆ ಅನ್ನೋದನ್ನು ಕೂಡ ಕಂಡುಬರಬೇಕಾಗ್ತದೆ. ಆ ಒಪ್ಪಿಗೆ ತಗೊಳ್ಳುವಂಥ ರೀತಿಯಲ್ಲಿ ಕೂಡ ವುಮೆನ್ ಕೂಡ ಲೈಫ್ ಲೀಡ್ ಮಾಡಬೇಕು. ಹಾಗೆ ಒಪ್ಪಿಗೆ ಕೊಡೋದಕ್ಕಿಂತ ಮುಂಚೆ ಅವಳ ಒಂದು ಆಸೆ ಆಕಾಂಕ್ಷೆಗಳನ್ನು ಅರ್ಥಕೊಂಡು ಪರ್ಮಿಷನ್ ಅನ್ನೋದೇನು ಕೊಡ್ತಾ ಇದ್ದಾರಲ್ಲ, ಆ ಥರದ ಮೇಲ್ ಸೊಸೈಟಿ ಕೂಡ ಇರಬೇಕು. ಓಕೆ, ಫೈನ್. ನೆಕ್ಸ್ಟ್, ಕ್ರಿಟಿಕ್ ಆಫ್ ಜೆಂಡರ್ ನಾರ್ಮ್ಸ್ ಕ್ವೆಶನ್ಸ್ ಟ್ರೆಡಿಷನಲ್ ರೋಲ್ಸ್ ಆ್ಯಂಡ್ ದ ಸ್ಟೀರಿಯೋಟೈಪ್ಸ್. ಅಂದರೆ ಒಂದೇ ಪ್ರಕಾರದ ಮಾತು, ಮಾತು, ಹುಡುಗಿಯರ ಮನೆಗಿರಬೇಕು, ಮಕ್ಕಳನ್ನ ಹೇರಬೇಕು, ಯಾವುದೇ ಥರದ ಎಜುಕೇಷನ್ ತೊಗೊಬೇಕು, ಇದೇನು ಸ್ಟೀರಿಯೋಟೈಪ್ಸ್ ಕ್ವೆಶನ್ಸ್ಗಳು ಕಂಡು ಬರ್ತಾ ಇದೆಯಲ್ಲ, ಅದನ್ನು ಆಲ್ಮೋಸ್ಟ್ ಏನು ಮಾಡಬೇಕ್ರಿ, ಕ್ರಿಟಿಕ್ ಮಾಡಬೇಕಾಗ್ತದೆ. ಅದನ್ನು ರಿಜಿಡ್ ಮಾಡಬೇಕಾಗ್ತದೆ, ರಿಮೂವ್ ಮಾಡಬೇಕಾಗ್ತದೆ ಫ್ರಮ್ ದ ಸೊಸೈಟಿ. ಸ್ಪೆಷಲಿ ಎಕ್ಸಾಂಪಲ್ ಆಫ್ ಸಬ್ಮಿಸಿವ್, ಅಂದರೆ ನಾವೇನು ಹೇಳ್ತೇವೆ ಅದನ್ನು ಫಾಲೋ ಮಾಡಬೇಕು ಹುಡುಗಿಯರು ಅನ್ನೋದೇನು ಕಾನ್ಸೆಪ್ಟ್ ಇದೆಯಲ್ಲ, ಅದನ್ನು ಆಲ್ಮೋಸ್ಟ್ ರಿಮೂವ್ ಆಗಬೇಕು. ಇದು ಏನು ಫೆಮಿನಿಸಮಿನ ಒಂದು ಲಕ್ಷಣ, ಫೆಮಿನಿಸಮಿನ ಒಂದು ವಾದಗಳು ಅಂತ ಹೇಳ್ಬೇಕು. ಹಾಗಾದರೆ ಫೆಮಿನಿಸಮ್ಗಳಲ್ಲಿ ನಾವು ಟೋಟಲ್ ಏನ್ರಿ 4 ವೇವ್ಸ್ಗಳನ್ನು ಕಾಣ್ತೀವಿ. ಓಕೆನಾ? 4 ವೇವ್ಸ್ಗಳನ್ನು ಕಾಣ್ತೀವಿ. ಫಸ್ಟ್ ವೇಸ್ 19th ಸೆಂಚುರಿ 20th ಸೆಂಚುರಿಯಲ್ಲಿ ಅರೈಸ್ ಆಗಿದ್ದು, ಅದರ ಮೇನ್ ಮೋಟೋ ಏನು ಕಂಡು ಬರ್ತಾ ಇತ್ತು ರೀ, ದಟ್ ಈಸ್ ವೋಟಿಂಗ್ ರೈಟ್ಸ್. ನಮಗೆ ವೋಟಿಂಗ್ ರೈಟ್ಸ್ ಕೊಡಿ. ಫ್ರಮ್ 19th ಸೆಂಚುರಿಯಲ್ಲಿ ಕಂಡು ಬಂದಿದ್ದು ಇದೇನ್ರಿ, ಲೀಗಲ್ ಇಕ್ವಾಲಿಟಿ. ಅದೊಂದು ಲೀಗಲ್ ಇಕ್ವಾಲಿಟಿ ಅನ್ನೋದೇನು ಕಂಡು ಬರ್ತಾ ಇತ್ತು, ಅದನ್ನು ನಮಗೆ ಬೇಕು. ಇದೇನ್ರಿ, ಕಂಟ್ರೋಲಿಂಗ್ ಅನ್ನೋದು ಅಂಶ ನಮ್ಮಲ್ಲಿ ಇರಬಾರ್ದು. ಮೀನ್ಸ್ ಯಾವುದೇ ವಿಷಯ ಆಯಿತು ಕಂಟ್ರೋಲ್ ಆಯಿತು, ನೆಕ್ಸ್ಟ್ ಅದನ್ನು ತಡೆ ಹಿಡೋದಾಯಿತು, ಸ್ನ್ಯಾಚಿಂಗ್ ಮಾಡೋದಾಯಿತು, ಇವೆಲ್ಲ ಅಂಶ ಬರಬಾರದು ಅನ್ನೋದು ಏನು ಅಂಶ ಕಂಡು ಬರ್ತಾ ಇದೆಯಲ್ಲ ಅದು. ಸೆಕೆಂಡ್ ವೇವ್ ಏನು ಹೇಳ್ತಾ ಇದೆ, ವರ್ಕ್ ಪ್ಲೇಸ್ ರೈಟ್ಸ್. ಹೌದಲ್ಲ? ಫಾರ್ ಎಕ್ಸಾಂಪಲ್ ಯಾವುದೇ ಇರಲಿ, ಹೆಣ್ಮಕ್ಳಿಗೆ ಇಫ್ ಶಿ ಹ್ಯಾಸ್ ದ ಎಬಿಲಿಟಿ ಟು ಡೂ ದ ವರ್ಕ್ ಮೀನ್ಸ್ ಲೆಟ್ ಹರ್ ಟು ಡೂ. ವೆದರ್ ಡಾಕ್ಟರ್, ವೆದರ್ ಪೊಲೀಸ್, ವೆದರ್ ಲಾಯರ್, ವೆದರ್ ಅಡ್ವೊಕೇಟ್, ಸೇಮ್, ಆರ್ ವೆದರ್ DC, ವೆದರ್ ಎಸ್ಟ್ರೋನಾಟ್, ಅವಳು ಏನು ಆಗ್ಲಿಕ್ಕೆ ಬಯಸ್ತಾ ಇದ್ದಾಳೆ ಆ ಒಂದು ಪ್ಲೇಸಲ್ಲಿ ಅವಳಿಗೆ ಏನಿರ್ರಿ, ರೈಟ್ನೆಸ್ ಕೊಡಿ. ಆ್ಯಂಡ್ ವರ್ಕ್ ಪ್ಲೇಸ್ ರೈಟ್ಸ್ ಆ್ಯಂಡ್ ರೀಪ್ರೊಡಕ್ಟಿವ್ ಫ್ರೀಡಮ್. ಹೌದಲ್ಲ? ಕನ್ಸ್ಯೂಮ್ ಮಾಡೋಳು, ಅವಳು ಹೇರೋಳು, ಎಸ್, ಅವಳು ಜನ್ಮ ಕೊಡೋಳು, ಅವಳನ್ನು ಒಂದು ಏನು ಹೇಳ್ತಾರೆ, ಇಫ್ ಶಿ ಈಸ್ ಏಬಲ್ ಟು ಗಿವ್ ದ ಚೈಲ್ಡ್ 2 or 3 means ಆನ್ ದ ಬೇಸಿಸ್ ಆಫ್ ಹರ್ ಹೆಲ್ತ್ ಶಿ ಹ್ಯಾಸ್ ಟು ಟೇಕ್ ಹರ್ ಓನ್ ಡಿಸಿಷನ್ ವೆದರ್ ಶುಡ್ ಹ್ಯಾವ್ ದ 4th one ಆರ್ ನಾಟ್ ಅನ್ನೋದು ಅವಳಿಗೆ ಕೂಡ ಒಂದು ರೈಟ್ನೆಸ್ ಅನ್ನೋದನ್ನು ಕೊಡಬೇಕಾಗ್ತದೆ. ಯಾಕಂದರೆ ದ ಮ್ಯಾಟರ್ ಆಫ್ ಹೆಲ್ತ್. ಓಕೆ, ನೆಕ್ಸ್ಟ್, ಆ್ಯಂಡ್ ಫ್ಯಾಮ್ಲಿ ಲಾ ಅಂದರೆ ಮನೆಯಲ್ಲಿ ಕಂಡು ಬಂದಿರುವಂಥದ್ದು ಯಾವುದೇ ಒಂದು ರೂಲ್ಸ್ ರೆಗ್ಯುಲೇಷನ್ ಆಗಿದೆ, ಕೇವಲ ಮೇಲಿಗೆ ಮಾತ್ರ ಅಪ್ಲೈ ಆಗುವಂಥದ್ದಲ್ಲ, ಕೇವಲ ಫೀಮೇಲಿಗೆ ಮಾತ್ರ ಅಪ್ಲೈ ಆಗುವಂಥದ್ದಲ್ಲ, ಅಲ್ಲಿ ಇಬ್ಬರಿಗೆ ಏನಿರ್ಬೇಕು ರೀ, ಇಕ್ವಾಲಿಟಿ ಅನ್ನೋದು ಬೇಕು ಅನ್ನೋದು ಸೆಕೆಂಡ್ ವೇದಲ್ಲಿ ಕಂಡು ಬರ್ತದೆ. ವಾಟ್ ಅಬೌಟ್ ದ ಥರ್ಡ್ ವೇ, ಇಂಡಿವಿಜುವಲಿಸಮ್, ವೈಯಕ್ತಿಕತೆ.
ಡೈವರ್ಸಿಟಿ, ಜೆಂಡರ್, ವಿವಿಧತೆ ಆ್ಯಂಡ್ ಐಡೆಂಟಿಟಿ. ಪ್ರತಿಯೊಂದು ಕ್ಷೇತ್ರದಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ನನಗೆ ಅವಕಾಶ ಕೊಡಿ. ನನಗೆ ನನ್ನದೇ ಆದ ಸ್ವತಂತ್ರವಾದ ಜೀವನ ಇದೆ. ನನ್ನ ವೈಯಕ್ತಿಕತೆ ಜೀವನದಲ್ಲಿ ನಾನು ವೈಯಕ್ತಿಕವಾಗಿ ಏನೇನು ಕಾರ್ಯ ಕೈಗೊಳ್ತೀನಿ ಅನ್ನೋದು ಒಂದು ಕೂಗು ಅನ್ನೋದು ಕಂಡುಬರ್ತಾ ಇತ್ತು. ಇಂಡಿವಿಜುವಾಲಿಟಿ, ನೋ ಒನ್ ಹ್ಯಾವ್ ಅ ರೈಟ್ ಆನ್ ಲೀಡ್ ಆನ್ ಅಸ್ ವಿತೌಟ್ ಟೇಕಿಂಗ್ ಮೈ ಪರ್ಮಿಷನ್ ಅನ್ನೋದು ಒಂದು ಅಂಶ ಇಂಡಿವಿಜುವಾಲಿಟಿ. ಆ್ಯಂಡ್ ಜೆಂಡರ್ ಐಡೆಂಟಿಟಿ, ಎಸ್ ಐಡೆಂಟಿಟೀಸ್ಗಳನ್ನು ನಾವು ಕಾಣಿದ್ವಿ, ಅವ್ರಿಗೂ ಕೂಡ ಏನ್ರಿ ಇಕ್ವಾಲಿಟಿ ಅನ್ನೋದನ್ನು ಕೊಡಬೇಕು. ವಾಟ್ ಅಬೌಟ್ ದ ಫೋರ್ತ್ ವೇವ್? ಡಿಜಿಟಲ್ ಆ್ಯಕ್ಟಿವಿಟೀಸಮ್, ಮೀ ಟು ಆ್ಯಂಡ್ ಇನ್ಕ್ಲೂಸಿವಿಟಿ ಆ್ಯಂಡ್ ಇಂಟರ್ಸೆಕ್ಷನಾಲಿಟಿ. ಎಸ್, ಡಿಜಿಟಲ್ ಆ್ಯಕ್ಟಿವಿಟೀಸಮ್, ಬಹಳಷ್ಟು ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಸಿಕ್ಕಿದೆ, ಸಮಾನತೆ ಸಿಕ್ಕಿದೆ. ನಂತರ ಅವ್ರು ಏನು ಮಾಡ್ತಾ ಇದ್ದಾರೆ, ಅವರದೇ ಆದ ಕೆಲವಾರು ಮೂಮೆಂಟ್ಸ್ಗಳನ್ನು ಒಂದು ಡಿಜಿಟಲ್ ಯುಟಿಲೈಸ್ ಮಾಡೋದ್ರ ಮೂಲಕ, ಅಂದರೆ ತಮ್ಮದೇ ಆದ ವೈಯಕ್ತಿಕ ಒಂದು ಆಸೆ ಆಕಾಂಕ್ಷೆ ಮೀಡಿಯಾ ಮೂಲಕ ಅವ್ರು ಏನು ಮಾಡ್ತಾ ಇದ್ದಾರೆ, ರೀಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಮೀ ಟು ಮೂಮೆಂಟ್ ಕೂಡ ಒಂದು ಕಂಡುಬರ್ತದೆ. ಮೀನ್ಸ್ ಹೂ ದ ಗರ್ಲ್ ಈಸ್ ಅಂಡರ್ ದ ಹರಾಶ್ಡ್, ಮೀನ್ಸ್ ದ ಗರ್ಲ್ ಹೂ ಈಸ್ ಗೋಯಿಂಗ್ ಅಂಡರ್ ದ ಹರಾಶ್ಮೆಂಟ್, ಯಾರು ಹರಾಶ್ಮೆಂಟ್ಗೆ ಒಳಗಾಗಿದ್ದಾರೆ ಅವರು ಕೂಡ ಜಸ್ಟ್ ಅದು ಲೈಕ್ ಅನ್ನೋ ಬಟನ್ನ ಕ್ಲಿಕ್ ಮಾಡೋದ್ರ ಮೂಲಕ ನಾನು ಕೂಡ ಮೀಟು ಕೂಡ ನಾನು ಹರಾಶ್ಮೆಂಟ್ಗೆ ಒಳಗಾಗಿದ್ದೀನಿ ಅನ್ನೋ ಒಂದು ಕೂಗು ಇಲ್ಲಿ ಕಂಡುಬರ್ತದೆ. ಫೋರ್ತ್ ವೇದಲ್ಲಿ ಕಂಡುಬರ್ತಾ ಇದೆ. ಅಂದರೆ ಹರಾಶ್ಮೆಂಟ್ ಅನ್ನೋದು ಪ್ರತಿಯಲ್ಲಿ ಕಂಡುಬರ್ತಾ ಇದೆ. ಅದನ್ನು ಒಂದು ವಿರೋಧ ಮಾಡಲಿಕ್ಕೆ ಏನ್ರಿ ಫೋರ್ತ್ ವೇವ್ ಉಟ್ಕೊಂಡಿದೆ ಅಂತ ಹೇಳ್ಬೋದು. ಇಂಟರ್ಸೆಕ್ಷನಾಲಿಟಿ, ದಟ್ ಈಸ್ ಆನ್ ದ ಬೇಸಸ್ ಆಫ್ ರೇಸ್, ಕಾಸ್ಟ್, ಕ್ರೀಡ್ ಆ್ಯಂಡ್ ಜೆಂಡರ್, ಇದ್ರ ಮೇಲೆ ಏನೇನು ಮಾಡ್ತಾ ಇದ್ದಾರೆ, ಇನ್ಇಕ್ವಾಲಿಟಿ ಏನು ತೋರಿಸ್ತಾ ಇದೆಯಲ್ಲ ಅದನ್ನು ಆಲ್ಮೋಸ್ಟ್ ರಿಮೂವ್ ಆಗಬೇಕು. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ಹಾಗಾದರೆ ಫೆಮಿನಿಸ್ಟಿನ ಒಂದು ಇಶ್ಯೂಸ್ ಏನು ಅಂತ ಹೇಳಬೇಕಾದ್ರೆ, ಫಸ್ಟ್ ಥಿಂಗ್ ಹೇಳಬೇಕಾದ್ರೆ, ಫಸ್ಟ್ ಯಾವುದ್ರಿ, ಜೆಂಡರ್ ಪೇ ಗ್ಯಾಪ್. ಫಸ್ಟ್ ಒನ್, ಜೆಂಡರ್ ಪೇ ಗ್ಯಾಪ್. ಶಿ ಈಸ್ ಅ ವುಮನ್, ಶಿ ಶುಡ್ ಗೆಟ್ ಲೆಸ್ ಪೇಮೆಂಟ್ ದೆನ್ ಮೆನ್. ಇದು ತೆಗಿಬೇಕು, ಇದು ರಿಮೂವ್ ಆಗಬೇಕು. ಇದು ಒಂದು ಪ್ರಕಾರದ ಇಶ್ಯೂ. ಇಟ್ ಈಸ್ ಅ ಕೈಂಡ್ ಆಫ್ ಎ problem or issue in our society where women are facing. And domestic violence, oftenly for the sake of getting dowry ವಿಷಯದಲ್ಲೇ ಆಯಿತು ಹೊತ್ತಾನೆ, ಅಥವಾ ಸಮಥಿಂಗ್ ಟೇಕಿಂಗ್ ದ, ಅಥವಾ ಒಂದು ಪ್ರಾಪರ್ಟಿ ಶೇರಿಂಗ್ ವಿಷಯದಲ್ಲೇ ಆಯಿತು. ಎಸ್, ವಿ ಹ್ಯಾವ್ ಅಬ್ಸರ್ವ್ ದೀಸ್ ಆರ್ ದ ಥಿಂಗ್ಸ್, ಅ ಕೈಂಡ್ ಆಫ್ ಎ ವೈಲೆನ್ಸ್ ಈಸ್ ಹ್ಯಾಪ್ನಿಂಗ್ ಆನ್ ದ ವುಮೆನ್. ಇದು ಕೂಡ ಅಬ್ಸರ್ವ್ ಮಾಡಬೇಕು. ಆ್ಯಂಡ್ ರೀಪ್ರೊಡಕ್ಟಿವ್ ರೈಟ್ಸ್ ಹೇಳಿದ್ದ. ಆ್ಯಂಡ್ ನೆಕ್ಸ್ಟ್, ರೀಪ್ರೆಸೆಂಟೇಷನ್ ಇನ್ ಎ ಮೀಡಿಯಾ ಆ್ಯಂಡ್ ಪಾಲಿಟಿಕ್ಸ್. ಇಲ್ಲಿ ಕೂಡ ಮೀಡಿಯಾ ಮತ್ತು ಪಾಲಿಟಿಕ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಕೂಡ ಅಲ್ಲಿ ವುಮೆನನ್ನು ಏನು ಮಾಡ್ತಾ ಇದ್ದಾರೆ, ಹ್ಯಾರಾಸ್ಮೆಂಟ್ ಮಾಡ್ತಾ ಇದ್ದಾರೆ. ಅದು ಕೂಡ ಒಂದು ಪ್ರಕಾರದ ಇಶ್ಯೂ ಆಗಿದೆ. ಆಕ್ಸೆಸ್ ಎಜುಕೇಷನ್, ಮೇನ್ ಮುದ್ದ, ಮೇನ್ ಪಾಯಿಂಟ್ ಏನಿದೆ ರೀ, ನಮಗೆ ಒಂದು ಒಳ್ಳೆ ಎಜುಕೇಷನ್ ಬೇಕೇ ಬೇಕು. ಯಾರಿಗೆ? ಹೆಣ್ಮಕ್ಳಿಗೆ ಕೊಡಲೇಬೇಕು ಅನ್ನೋದಕ್ಕೂ. ಹಾಗಾದರೆ ಯಾರ್ಯಾರು ಫೆಮಿನಿಸ್ಟ್ ರೈಟರ್ಸ್ಗಳು ಈ ಒಂದು ವೇವ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಥವಾ ಥಿಂಕರ್ಸ್ ಆಗಿ ಹೊರಹೊಮ್ಮಿದ್ದಾರೆ? ಫಸ್ಟ್ ಯಾರು? ಮೇರಿ ಓಲ್ಸ್ಟೋನ್ಕ್ರಾಫ್ಟ್, ಅ ವೆಂಡಿಕೇಶನ್ ಆಫ್ ವುಮೆನ್ಸ್ ರೈಟ್ ಆಫ್ ವುಮೆನ್, 1792ದಲ್ಲಿ ಫಸ್ಟ್ ಇವ್ರು ಏನು ಮಾಡಿದ್ದಾರೆ, ಒಂದು ಕೃತಿಯನ್ನು ಬರೆದಿದ್ದಾರೆ. ವೇರ್ ಶಿ ಹ್ಯಾಸ್ ಇಂಟ್ರೊಡ್ಯೂಸ್ ಅಬೌಟ್ ದ ವುಮೆನ್ಸ್ ರೈಟ್ ಟು ಗೆಟ್ ದ ವೋಟಿಂಗ್ ಪವರ್ ಲೈಕ್ ಆ್ಯಂಡ್ ದ ವರ್ಜಿನಿಯಾ ವೂಲ್ಫ್, ಅ ರೂಮ್ ಆಫ್ ಒನ್ಸ್ ಓನ್. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಒಂದು ವುಮೆನಿಗೆ ಸ್ವಲ್ಪ ದುಡ್ಡು, ಒಂದು ರೂಮ್ ಕೊಟ್ಟರೆ ಸಾಕು, ಶಿ ಕ್ಯಾನ್ ರೈಟ್ ಎನಿಥಿಂಗ್ ಶಿ ವಾಂಟ್ಸ್. ಆನ್ ದ ಬೇಸಸ್ ಆಫ್ ರೈಟಿಂಗ್ ಶಿ ವುಡ್ ಬಿ ರಿಕಗ್ನೈಸ್ಡ್ ಆ್ಯಸ್ ಅ ಒನ್ ಆಫ್ ದ ಫೇಮಸ್ ಪರ್ಸನ್ ಅಂತ ಹೇಳ್ಬೋದು. ಅಂದರೆ ಒಂದು ಮಹಿಳೆಗೆ ಕೂಡ ಸ್ವಲ್ಪ ದುಡ್ಡು, ಸ್ವಲ್ಪ ಒಂದು ರೂಮ್ ಏನಾದರೂ ಕೊಟ್ಟಿವಿ ಅಂತ ಹೇಳಿದ್ರೆ ಅಲ್ಲಿ ಅವಳು ಬಹಳಷ್ಟು ಕೃತಿಗಳನ್ನು ಬರೆದು ಪ್ರಸಿದ್ಧಿ ಆಗುವಳು ಅನ್ನೋ ಒಂದು ಥಾಟ್ ಈ ಒಂದು ಕೃತಿಯಿಂದ ಕಂಡುಬರುವಂಥದ್ದಾಯಿತು. ಆ್ಯಂಡ್ ಸೇಮನ್ ದಿ ಸೆಕೆಂಡ್ ಸೆಕ್ಸ್, ಅಂದರೆ ಮೇಲ್ಗೆ ಇವತ್ತು ಫಸ್ಟ್ ಪ್ರಯಾರಿಟಿ ಕೊಡ್ತಾ ಇದ್ದಾರೆ, ಬಟ್ ಫಿಮೇಲ್ಗೆ ಸೆಕೆಂಡ್ ಪ್ರಯಾರಿಟಿ ಕೊಡ್ತಾ ಇದ್ದಾರೆ, ಬಿಕಾಸ್ ಶಿ ಈಸ್ ಸೆಕೆಂಡ್ ಸೆಕ್ಸ್ ಅನ್ನೋದು ಇಂಡಿಕೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಬೆಲ್ ಹ್ಯೂಕ್ಸ್, ಫೆಮಿನಿಸಮ್ ಈಸ್ ಫಾರ್ ಎವ್ರಿಬಡಿ. ಸ್ತ್ರೀವಾದ ಎಲ್ಲರಿಗೂ ಸೇರಿರುವಂಥದ್ದು ಒಂದು ಹಕ್ಕು. ಸ್ತ್ರೀವಾದ, ಸಕ್ಕು, ಸ್ವಾತಂತ್ರ್ಯ, ಸಮಾನತೆ ಪ್ರತಿಯೊಂದು ವಿಷಯದಲ್ಲಿ. ಆ್ಯಂಡ್ ಜುಡಿತ್ ಬಟ್ಲರ್ ಏನು ಹೇಳ್ತಾ ಇದ್ದಾರೆ ಇನ್ ಹರ್ ವರ್ಕ್ಸ್, ಜೆಂಡರ್ ಥಿಯರಿ ಆ್ಯಂಡ್ ಜೆಂಡರ್ ಪರ್ಫಾರ್ಮಿಟಿ. ಹೌದಾ, ಜೆಂಡರ್ ಥಿಯರಿ ಆ್ಯಂಡ್ ಜೆಂಡರ್ ಪರ್ಫಾರ್ಮಿಟಿ ಅನ್ನೋದು ಯಾರು ಹೇಳಿದ್ದಾರೆ? ದಟ್ ಈಸ್ ಜುಡಿತ್ ಬಟ್ಲರ್ ಹೇಳಿದ್ದಾರೆ. ಇಲ್ಲಿ ಪರ್ಫಾರ್ಮಿಟಿ ಅಂತ ಹೇಳಬೇಕಾದ್ರೆ ದ ಬಿಹೇವಿಯರ್ಸ್, ರೋಲ್ಸ್ ಆ್ಯಂಡ್ ನಾರ್ಮ್ಸ್ ಸೆಟ್ ಬೈ ದ ಸೊಸೈಟಿ. ಹೌದಾ, ಇನ್ನೂ ಕ್ಲಿಯರ್ ಹೇಳಬೇಕಾದ್ರೆ ಸಮಥಿಂಗ್ ವಿ ಆರ್ ಬಟ್ ಸಮಥಿಂಗ್ ವಿ ಡೂ. ನೋಡಿರಿ, ನಾವು ಸಮಥಿಂಗ್ ವಿ ಆರ್, ಸೊಸೈಟಿ ನಾವೆಲ್ಲ ಒಂದು ಪರ್ಫಾರ್ಮೆನ್ಸ್ ಇರಬೇಕು. ಯಾವ ಥರ ಹೇಳೋದು ಶಾಸ್ತ್ರ, ತಿನ್ನೋದು ಬದನೆಕಾಯಿ ಅನ್ನೋದು ಇರಬಾರ್ದು. ಫೆಮಿನಿಸಮಿನ ಒಂದು ಕೂಗು ಅಗೇನೆಸ್ಟ್ ಯಾವ ವಿಷಯದ ಮೇಲೆ ಆಗಿದೆ? ಈಕ್ವಲ್ ರೈಟ್ಸ್ಗಳು ಬೇಕಂತ ಹೇಳಿದ್ದಾರೆ. ಅದು ಜಾರಿಗೆ ತರಲೇ ಇದ್ದಾರೆ. ಅದು ಏನಾಗಬೇಕು ರೀ, ಕಾರ್ಯರೂಪಕ್ಕೂ ತರಬೇಕು. ಪರ್ಫಾರ್ಮಿಟಿ ಅನ್ನೋದು ಕೂಡ ಆಗಬೇಕು ಅನ್ನೋದು. ಇಷ್ಟೆಲ್ಲ ನಾವೇನು ಕಾಣ್ತೀವಿ ರೀ
ಫೆಮಿನಿಸಮ್ ಅಂತ ಹೇಳ್ಬೋದು. ಹೋಪ್ ಸೊ ಡಿಯರ್ ಸ್ಟೂಡೆಂಟ್ಸ್, ಯು ಹ್ಯಾವ್